ಪ್ರೀತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತೊಂದರೆ ತುಂಬಾ ಇಲ್ಲ ಥ್ಯಾಂಕ್ ಮೇಡಮ್, ಯು ಸೋ ನಮ್ದು ಮಚ್. ವಿಶ್ವಶಕ್ತಿ ವೇದಿಕೆ ಇರೋದೇ ಎಲ್ಲರಿಗೋಸ್ಕರ. ಹಾಗಾಗಿ ಇವತ್ತು ನೀವು ಕಾಲ್ ಮಾಡಿ ನಿಮ್ಮ ತಾಯಿಯವ್ರು ಕೇಳ್ಕೊಂಡ್ರು. ಹಾಗಾಗಿ ತೊಂದರೆ ಇಲ್ಲ, ಎಲ್ಲರಿಗೂ ಒಂದು ಯೂಸ್ ಆಗುತ್ತೆ ಅಂದಾಗ ನಾವು ಅದನ್ನು ಅಪ್ರಿಸಿಯೇಟ್ ಮಾಡಿಬಿಟ್ಟು ನಮ್ಮ ವೇದಿಕೆಯನ್ನು ಹಂಚ್ತೀವಿ. ನೀವು ಕೂಡ ಇದೇ ಥರ ಪ್ರೀತಿ ಮೇಡಮ್ ಥರ ಮುಂದೆ ಬಂದು ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡ್ಬೋದು. ಹಾಗಾಗಿ ಮೇಡಮ್ ನೀವು ಕಂಟಿನ್ಯೂ ಮಾಡಿ, ಯಾರು ಅನ್ಮ್ಯೂಟ್ ಮಾಡಬೇಡಿ ದಯವಿಟ್ಟು. ಎಲ್ಲರೂ ನಾನು ಬ್ರೇಕ್ ಹೋಗಿ ಬರ್ತೀನಿ ಮೇಡಮ್, ಅಷ್ಟೊಳಗೆ ನೀವು ಕಂಟಿನ್ಯೂ ಮಾಡ್ತಾ ಇರಿ. ಓಕೆ, ಓಕೆ ವೆಲ್ಕಮ್ ಟು ಓಕೆ, ಥ್ಯಾಂಕ್ ಯು ಸರ್, ವಿಶ್ವಶಕ್ತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ಯಾರಿಯನ್ ಮೇಡಮ್. ನಮಸ್ತೆ ನಿಮ್ಮೆಲ್ಲರಿಗೆ. ನನ್ನ ಹೆಸರು ಪ್ರೀತಿ, ನಾನು ಬೆಂಗಳೂರಿನಲ್ಲಿರ್ತೀನಿ. ನಾನು ಇವತ್ತೊಂದು ಅದ್ಭುತವಾದ ಒಂದು ಮೆಡಿಟೇಷನ್ ಅನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಒನ್ನೆಸ್ ಮೂಮೆಂಟ್ ನ ಜೊತೆ ಹಲವಾರು ವರ್ಷಗಳಿಂದ ಇದ್ದೇನೆ. ಸೊ ನೀವೆಲ್ಲ ಎಷ್ಟೋ ಈ ಕಲರ್ ಥೆರಪಿ ಇದೆಲ್ಲ ಕಲ್ತಿದ್ದೀರಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಇಂತಹ ಒಂದು ವಯಸ್ಸಾದ ಏಜ್ ನಲ್ಲೂ ಇದನ್ನ ಹ್ಯಾಪಿಯಾಗಿ ಕಲ್ತು ಬೇರೆಯವ್ರಿಗೂ ಹೆಲ್ಪ್ ಮಾಡೋ ಒಂದು ಆಸೆ, ಒಂದು ಮನಸ್ಸಿದೆ ಅಂದ್ರೆ ತುಂಬಾನೇ ವಂಡರ್ಫುಲ್ ಅದು ಥಾಟ್. ನಾನು ಈ ಒನ್ನೆಸ್ ಮೂಮೆಂಟ್ ನಲ್ಲಿ ಹಲವಾರು ವರ್ಷಗಳಿಂದ ಇದ್ದೇನೆ. ಸೊ ನನ್ನ ಗುರುಗಳು ಮುಕ್ತಿಗುರು ಶ್ರೀ ಪ್ರೀತಾಜಿ ಹಾಗೂ ಶ್ರೀ ಕೃಷ್ಣಾಜಿ ಅವರು ಈ ಒಂದು ಮೆಡಿಟೇಷನ್ ಅನ್ನ ಡಿಸೈನ್ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಇದನ್ನ. ಸೊ ಇದನ್ನ ಹೇಳ್ಕೊಡಕ್ಕಿಂತ ಮುಂಚೆ, ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ನಾವು ಮಾನವ ಜಾತಿ ಏನಂದ್ರೆ 2 ಸ್ಥಿತಿಗಳಲ್ಲಿ ನಾವು ಜೀವನವನ್ನ ಮಾಡ್ತೇವೆ. ಏನು ಅಂದ್ರೆ ನಮ್ಮ ಅಂತರಂಗದ ಸ್ಥಿತಿ ನಾನು ಹೇಳ್ತಾ ಇರೋದು. ಒಂದು ಸ್ಟ್ರೆಸ್ಫುಲ್ ಸ್ಟೇಟ್, ಇನ್ನೊಂದು ಬ್ಯೂಟಿಫುಲ್ ಸ್ಟೇಟ್. 2 ಸ್ಟೇಟ್. ಒಂದ ಸ್ಟ್ರೆಸ್ಫುಲ್ ಅಂದ್ರೆ, ಸ್ಟ್ರೆಸ್ಫುಲ್ ಅಂತ ಹೇಳಿದ್ರೆ ಟೆನ್ಷನ್, ಸ್ಟ್ರೆಸ್, ಆಂಗ್ಸೈಟಿ, ತುಂಬಾ ಬೇಜಾರು, ಕೋಪ, ಡೌಟ್, ಕನೆಕ್ಷನ್ ಇಲ್ಲದೆ ಇರೋದು, ಸಹಾಯ ಮಾಡದೇ ಇರೋದು, ಈ ತರ ಯಾವುದೆಲ್ಲ ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿರುತ್ತೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಅಂತರಂಗದಲ್ಲಿ, ಅವೆಲ್ಲವನ್ನ ನಾವು ಸ್ಟ್ರೆಸ್ಫುಲ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಸೊ ಇಂತಹ ಇನ್ನೊಂದು ಸ್ಟೇಟ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಸ್ಟೇಟ್. ಬ್ಯೂಟಿಫುಲ್ ಸ್ಟೇಟ್ ಅಂದ್ರೆ ಹೆಸರೇ ಹೇಳೋ ಹಂಗೆ ನಾವು ಒಂದು ಅದ್ಭುತವಾದ ಫೀಲಿಂಗ್ ನಲ್ಲಿ ಇರ್ತೇವೆ. ಪ್ರೀತಿ, ಕರುಣೆ, ಶಾಂತಿ, ನೆಮ್ಮದಿ, ಸಂತೋಷ, ಆನಂದ, ಕೃತಜ್ಞತೆ, ಕನೆಕ್ಷನ್ ಸ್ಟೇಟ್, ಕರೇಜ್, ಎಲ್ಲವೂ ಯಾವುದೆಲ್ಲ ನಮಗೆ ಕಂಫರ್ಟೇಬಲ್ ಆಗಿರುತ್ತೆ ನಮ್ಮ ಹೃದಯದಲ್ಲಿ, ಅವೆಲ್ಲವನ್ನ ನಾವು ಬ್ಯೂಟಿಫುಲ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಈ ಸ್ಥಿತಿ 2ರಲ್ಲಿ ನಾವು ಯಾವ ಒಂದು ಮೊಮೆಂಟ್ ತಗೊಂಡ್ರೆ ಈ ಒಂದ ಸ್ಟ್ರೆಸ್ಫುಲ್ ನಲ್ಲಿ ಇಲ್ಲ ಒಂದ ಬ್ಯೂಟಿಫುಲ್ ನಲ್ಲಿ ನಾವು ಜೀವನವನ್ನ ಮಾಡ್ತಾ ಇರ್ತೇವೆ. 3ನೇ ಸ್ಥಿತಿ ಅನ್ನೋದು ಇಲ್ಲ. ಸೊ ಯಾವಾಗ ನಾವು ಇಂತಹ ಸ್ಥಿತಿಯಲ್ಲಿ ಇದ್ಕೊಂಡು ನಾವು ನಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿದಾಗ, ಅಥವಾ ಈ ಯೂನಿವರ್ಸಲ್ ಇಂಟೆಲಿಜೆನ್ಸ್, ವಿಶ್ವ ಪ್ರಜ್ಞೆಗೆ ನಾವು ಕನೆಕ್ಟ್ ಆದಾಗ, ಸಫರಿಂಗ್ ಸ್ಟೇಟ್ ನಲ್ಲಿದ್ದಾಗ ನಮ್ಮ ಸಿಗ್ನಲ್ಸ್, ಈ ವಿಶ್ವ ಪ್ರಜ್ಞೆಗೆ ಏನು ಸಿಗ್ನಲ್ಸ್ ಕಳಿಸ್ತಾ ಇರ್ತೀವಿ ಅದು ಸಫರಿಂಗ್ ಆಗಿರುತ್ತೆ ಅಥವಾ ಸ್ಟ್ರೆಸ್ಫುಲ್ ಆಗಿರುತ್ತೆ. ಅದೇ ವಾಪಸ್ ಹೆಚ್ಚಾಗಿ, ಇನ್ನ ಹೆಚ್ಚಾಗಿ ನಮ್ಗೆ ವಾಪಸ್ ಬರುತ್ತೆ. ಅದೇ ಒಂದು ಬ್ಯೂಟಿಫುಲ್ ಸ್ಟೇಟ್ ನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ, ದೇವರ ಜೊತೆ ಕನೆಕ್ಟ್ ಆದಾಗ, ಈ ವಿಶ್ವ ಪ್ರಜ್ಞೆಗೆ, ಯೂನಿವರ್ಸಲ್ ಇಂಟೆಲಿಜೆನ್ಸ್ಗೆ ಕನೆಕ್ಟ್ ಆದಾಗ, ಅದೇ ಒಂದು ಬ್ಯೂಟಿಫುಲ್ ಸ್ಟೇಟ್, ಆ ಸಿಗ್ನಲ್ ಪಾಸ್ ಆಗಿ ಅದೇನೆ ನಮ್ಗೆ ವಾಪಸ್ ಇನ್ನ ಹೆಚ್ಚಾಗಿ 1000% ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಎಂಟರ್ ಆಗುತ್ತೆ. ಸೊ ಈ ಒಂದು ಸ್ಟ್ರೆಸ್ಫುಲ್ ಸ್ಟೇಟ್ ಇಂದ ಹೇಗೆ ಬ್ಯೂಟಿಫುಲ್ ಸ್ಟೇಟ್ಗೆ ಶಿಫ್ಟ್ ಆಗಬೇಕು? ನಾವು ಯಾವಾಗ ಸ್ಟ್ರೆಸ್ಫುಲ್ ನಲ್ಲಿರ್ತೀವಿ, ಟೆನ್ಷನ್ ನಲ್ಲಿರ್ತೀವಿ, ಏನೋ ಕೆಲಸ ಆಗಿರೋದಿಲ್ಲ, ಯಾರನ್ನೋ ಮೀಟ್ ಮಾಡಬೇಕು, ಏನೋ ಇಂಟರ್ವ್ಯೂ ಇದೆ, ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು, ಇನ್ನ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಏನೆಲ್ಲ ಸ್ಟ್ರೆಸ್ ಇರುತ್ತೆ, ಇನ್ನ ಅಡಿಗೆ ಆಗಿಲ್ಲ, ಊಟ ಬಡಿಸ್ಬೇಕು, ಮನೆಯಲ್ಲಿ ಎಷ್ಟೋ ಚಾಲೆಂಜಸ್, ಎಷ್ಟೋ ಪ್ರಾಬ್ಲಮ್ಸ್, ಎಷ್ಟೋ ಇರುತ್ತೆ.
ಸೊ ಅಂಥ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ, ಸ್ಟ್ರೆಸ್ಫುಲ್ಗೆ ಹೋಗ್ತೀವಿ, ಆಂಗ್ಸೈಟಿ ಇರುತ್ತೆ, ಬೇಜಾರಿರುತ್ತೆ, ಒಂದೊಂದ್ಸತಿ ಏನ್ ಯಾವಾಗ್ಲೂ ಇದನ್ನೇ ಮಾಡ್ಬೇಕಾ ಆ ಥರ ಅನ್ಸುತ್ತೆ. ಸೊ ಇಲ್ಲಿಂದ ನಾವು ಹೇಗೆ ಬ್ಯೂಟಿಫುಲ್ ಸ್ಟೇಟ್ಗೆ ಶಿಫ್ಟ್ ಆಗೋದು? ಅದಕ್ಕಾಗಿ ನಮ್ಮ ಗುರುಗಳು ಒಂದು ಅದ್ಭುತವಾದ ಒಂದು ಮೆಡಿಟೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರ ಹೆಸರು ಸೋಲ್ ಸಿಂಕ್ ಮೆಡಿಟೇಷನ್ ಅಂತ. ಸೊ ಈ ಸೋಲ್ ಸಿಂಕ್ ಮೆಡಿಟೇಷನ್ 6 ಸ್ಟೆಪ್ಸ್ ಇರುತ್ತೆ, 6 ಹಂತಗಳಿರುತ್ತೆ. ಇದನ್ನ ಫಸ್ಟ್ ನಾನು ನಿಮ್ಗೆ ಹೇಗೆ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಎಲ್ಲರೂ ಸೇರಿ ಮಾಡೋಣ. ಸೊ ಮೊದಲನೇ ಹಂತದಲ್ಲಿ ಇದರಲ್ಲಿ ಹೇಗಿರುತ್ತೆ ಅಂದ್ರೆ 4 ಹಂತಗಳು, 4 ಸ್ಟೇಜಸ್ನಲ್ಲಿ ನೀವು ನಿಮ್ಮ ಕೈ ಬೆರಳನ್ನ ಎಣಿಸ್ತಾ ಮಾಡ್ತೀರಾ. 8 ಕೌಂಟ್. ನಿಮ್ಮ ಥಂಬ್ ಫಿಂಗರ್, ನಿಮ್ಮ ಇಂಡೆಕ್ಸ್ ಫಿಂಗರ್ ಟಚ್ ಮಾಡಿ, ನಂತರ ಇದು ಒಂದು ಕೌಂಟ್ ಆಗತ್ತೆ. ನಿಮ್ಮ ಥಂಬ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಟಚ್ ಮಾಡ್ತೀರಾ, ಇದು 2ನೇ ಕೌಂಟ್. ನಿಮ್ಮ ಥಂಬ್ ಫಿಂಗರ್, ನಿಮ್ಮ ರಿಂಗ್ ಫಿಂಗರ್ ಟಚ್ ಮಾಡ್ತೀರಾ, ಇದು 3ನೇ ಕೌಂಟ್. ನಿಮ್ಮ ಲಿಟಲ್ ಫಿಂಗರ್ ಮತ್ತೆ ಥಂಬ್ ಫಿಂಗರ್ ಟಚ್ ಮಾಡ್ತೀರಾ, ಇದು 4ನೇ ಕೌಂಟ್. 2 ಕೈಗಳಲ್ಲಿ ಮಾಡ್ತೀರಾ. ಹೀಗೆ 8 ಕೌಂಟ್. ಇದು 1 2 3 4 5 6 7 8. ಸೊ ಈಚ್ ಬ್ರೆತ್, ಒಂದೊಂದು ಉಸಿರಾಟವನ್ನ ತಗೊಂಡು ಹೊರಗಡೆ ಬಿಟ್ಟಾಗ ಒಂದು ಮುಗೀತು, ಇನ್ನೊಂದು ಉಸಿರಾಟವನ್ನ ತಗೊಂಡು ಹೊರಗಡೆ ಬಿಟ್ಟಾಗ 2ನೇದು ಮುಗೀತು. ಹಾಗೆ ಮೂವ್ ಮಾಡ್ಕೊಂಡು ಹೋಗ್ತೀರಾ. ಇದು ಮೊದಲನೇ ಸ್ಟೆಪ್. ಇದ್ರಲ್ಲಿ ಜಸ್ಟ್ ಪ್ಲೇನ್ ಆಗಿ ನೀವು ನಿಧಾನವಾಗಿ ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡ್ತೀರಾ. ಇದು 1 ಸೈಕಲ್, 1 ಕೌಂಟ್. ಸೊ 2 ಕೈಗಳನ್ನ ನೀವು ತೊಡೆ ಮೇಲೆ ಇಟ್ಕೊಳ್ತಾ ಇದನ್ನ ಮಾಡ್ತೀರಾ. ಇದು ಫಸ್ಟ್ ಸ್ಟೆಪ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಸೆಕೆಂಡ್ ಸ್ಟೆಪ್ನಲ್ಲಿ ಹಾಗೇನೆ ಕೌಂಟ್ ಮಾಡ್ತೀರಾ, ಬಟ್ ಈ ಸತಿ ಏನ್ ಮಾಡ್ತೀರಾ, ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡುವಾಗ ಹಮ್ಮಿಂಗ್ ಸೌಂಡ್ ಮಾಡ್ತೀರಾ. ಅಂದ್ರೆ ದುಂಬಿಯ ಜೇಂಕಾರದ ಶಬ್ದ. ಹೆಂಗೆ ಅಂದ್ರೆ ಈ ತರ ಮಾಡ್ತೀರಾ. ಹೀಗೆ ಇದನ್ನು 8 ಕೌಂಟ್ಸ್ ನೀವು ಟಚ್ ಮಾಡ್ತಾ ಹೋಗ್ತೀರಾ ನಿಮ್ಮ ಬೆರಳನ್ನ ಥಂಬ್ ಫಿಂಗರ್ನಲ್ಲಿ. ಸೊ ಇದು 2ನೇ ಸ್ಟೆಪ್. 3ನೇ ಸ್ಟೆಪ್ನಲ್ಲಿ ಶ್ವಾಸವನ್ನ ಒಳಗಡೆ ತಗೊಳ್ತೀರಾ, ಹೊರಗಡೆ ಬಿಡ್ತೀರಾ. ಆದರೆ ಆ 2ರ ಮಧ್ಯದಲ್ಲಿ ಒಂದು ಸಣ್ಣ ವಿರಾಮ ಬರುತ್ತೆ, ಒಂದು ನ್ಯಾಚುರಲ್ ಪಾಸ್. ಆ ಪಾಸ್ನ ನೀವು ಗಮನ ತರ್ತೀರಾ, ಆ ಪಾಸ್ನ ಮೇಲೆ ನೀವು ಗಮನವನ್ನ ತಗೊಂಡ್ ಬರ್ತೀರಾ. ಆಕ್ಚುಲಿ ನಾವು ಇಷ್ಟು ವರ್ಷ ಉಸಿರಾಡ್ತಾ ಇದ್ದೀವಿ, ಆದ್ರೆ ನಮಗ್ ಗೊತ್ತಿಲ್ಲ ಅಲ್ಲಿ ಒಂದು ಸಣ್ಣ ಮೈನ್ಯೂಟ್ ಪಾಸ್ ಬರುತ್ತೆ ಅಂತ. ಬಟ್ ಈ ಧ್ಯಾನ ಮಾಡಿದಾಗ ನಿಮ್ಗೆ ಅದನ್ನ ಗುರ್ತಿಸಕ್ಕಾಗತ್ತೆ. ಅದೇ ಇದರ ಒಂದು ಬ್ಯೂಟಿ. ಸೊ ಇದನ್ನು ಸಹ ನೀವು ಕೈ ಬೆರಳನ್ನ ಎಣಿಸ್ತಾ 8 ಕೌಂಟ್ ಮಾಡ್ತೀರಾ. ಇದಾದ್ಮೇಲೆ 4th ಸ್ಟೆಪ್, ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡುವಾಗ ಅಹಂ ಅಂತ ಹೇಳಿ ಚಾಂಟ್ ಮಾಡ್ತೀರಾ. ಇದನ್ನು ಸಹ 8 ಸತಿ ಮಾಡ್ತೀರಾ ನಿಮ್ಮ ಕೈ ಬೆರಳನ್ನ ಎಣಿಸ್ತಾ. ಅಹಂ ಅಂತ ಹೇಳಿದ್ರೆ ನಾನು ಅಪರಿಮಿತ ಚೈತನ್ಯ, ಐ ಆಮ್ ಲಿಮಿಟ್ಲೆಸ್ ಕಾನ್ಷಿಯಸ್ನೆಸ್, ಇದರ ಅರ್ಥ. ಸೊ ಇದನ್ನ ಮಾಡ್ತಾ 8 ಕೌಂಟ್ನಲ್ಲಿ ಮಾಡ್ತೀರಾ. ಈಗ 4 ಸ್ಟೆಪ್ ಆಯ್ತಲ್ವಾ, ನಾವು ಕೌಂಟ್ ಮಾಡ್ತಾ ಇದ್ವಿ. ಸೊ ಇವಾಗ 5ನೇ ಸ್ಟೆಪ್ನಲ್ಲಿ ನಿಮ್ಮ ಥಂಬ್ ಫಿಂಗರ್ ಮತ್ತೆ ಇಂಡೆಕ್ಸ್ ಫಿಂಗರ್ ಟಚ್ ಮಾಡ್ತಾ ಹಾಗೆ ನಿಮ್ ತೊಡೆ ಮೇಲೆ ಇಟ್ಕೋತೀರಾ. ಇಲ್ಲಿ ಕೌಂಟಿಂಗ್ ಸ್ಟಾಪ್ ಮಾಡ್ತೀರಾ. 5ನೇ ಸ್ಟೆಪ್ನಲ್ಲಿ ಇಲ್ಲಿ ಕೌಂಟಿಂಗ್ ಸ್ಟಾಪ್ ಮಾಡಿ ಹಾಗೆ ಕಲ್ಪನೆ ಮಾಡ್ತೀರಾ, ಒಂದು ದೊಡ್ಡ ಬಂಗಾರದ ಬೆಳಕು. ಆ ಬೆಳಕಿನಲ್ಲಿ ನೀವು ಒಂದಾಗ್ಬಿಡ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತಲು ಏನ್ ವಸ್ತುಗಳು ಕಾಣಿಸ್ತಾ ಇದೆ, ಏನ್ ಐಟಮ್, ಸೋಫಾ, ಲೈಟ್, ಚೇರ್, ಟೇಬಲ್, ಜನರು, ನಿಮ್ಮ ಮನೆ ಜನರಿರಬಹುದು, ಈ ಮನೆ, ಈ ರಸ್ತೆ, ಎಲ್ಲ ವೆಹಿಕಲ್ಸ್ ಎಲ್ಲವೂ ಆ ಬೆಳಕಿನಲ್ಲಿ ಒಂದಾಗ್ತಾ ಇದೆ. ಅದನ್ನ ನೋಡ್ತೀರಾ, ಕಲ್ಪನೆ ಮಾಡ್ತೀರಾ ಇವೆಲ್ಲ. ಅದಾದ್ಮೇಲೆ ಇಡೀ ವಿಶ್ವ ಈ ಬೆಳಕಿನಲ್ಲಿ ಒಂದಾಗ್ತಾ ಇರೋದನ್ನ ನೀವು ಕಲ್ಪನೆ ಮಾಡ್ತೀರಾ. ಇದು 5ನೇ ಸ್ಟೆಪ್. 6ನೇ ಸ್ಟೆಪ್ನಲ್ಲಿ ನಾವು ಒಂದು ಸಂಕಲ್ಪವನ್ನ ತಗೋತಾ ಇರ್ತೇವೆ. ನಿಮಗೆ
ಈ ಏನು ಕಲಿತಾ ಇದ್ದೀರಾ ಇದ್ರಲ್ಲಿ ಸಕ್ಸಸ್ ಸಿಗ್ಬೇಕು ಅನ್ನೋದು ಒಂದು ಸಂಕಲ್ಪವನ್ನ ಇಟ್ಕೊಳ್ತಾ ಈ ಒಂದು ಧ್ಯಾನವನ್ನ ಮಾಡೋಣ. ನಂತರ ನಾವು ಭಗವಂತನಿಗೆ ಕೃತಜ್ಞತೆಯನ್ನ ಹೇಳ್ತಾ ಕಣ್ಣನ್ನ ತೆರಿತೀವಿ. ಇದು ಒಂದು ಧ್ಯಾನ ಪ್ಯಾಟರ್ನ್ ಆಗಿರುತ್ತೆ. ಈಗ ಇದು ಮಾಡೋದಕ್ಕೆ 10 ನಿಮಿಷ ಆಗತ್ತೆ. ನಾನು ಗೈಡ್ ಮಾಡ್ತಾ ಇರ್ತೀನಿ, ಹಾಗೆ ಎಲ್ಲರೂ ಸೇರಿ ಮಾಡೋಣ. ಸೊ ಸರ್, ಮ್ಯೂಸಿಕ್ ಶೇರ್ ಮಾಡ್ಬೋದಲ್ಲ ಇದರಲ್ಲಿ? ಮ್ಯೂಸಿಕ್ ನಿಮ್ಮಿಂದ ಶೇರ್ ಆಗುತ್ತೆ ಮೇಡಮ್? ಹೌದು, ಮಾಡ್ಬೋದಲ್ವಾ? ಸರಿ ಸರ್, ಸ್ಕ್ರೀನ್ ಶೇರ್ ಮಾಡಿರೋದು. ಎಸ್ ಮೇಡಮ್, ಎಸ್. ಓಕೆ, ಥ್ಯಾಂಕ್ ಯು. ಆಡಿಯೋ ರಮೇಶ್ ಸರ್ ಮಾಡಿ. ಮ್ಯೂಸಿಕ್ ಕೇಳಿಸ್ತಾ ಇದೆಯಾ ಇವಾಗ ನಿಮಗೆ? ಎಲ್ಲರೂ ಮ್ಯೂಟ್ ಮಾಡಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ. ಜಾಸ್ತಿ ಆಯ್ತಾ ಇದು ಮ್ಯೂಸಿಕ್ ನಿಮ್ಗೆ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕರೆಕ್ಟ್ ಇದೆ ಕಡಿಮೆ. ಓಕೆ. ಮೊದಲು ನೀವು ನಿಮ್ಮ ಬೆನ್ನನ್ನ ನೇರವಾಗಿ ಇಟ್ಕೊಳ್ತಾ ಕುತ್ಕೋತೀರಾ. ನಿಮ್ಮ ಕೈಗಳು ನಿಮ್ಮ ತೊಡೆ ಮೇಲೆ ಆಕಾಶವನ್ನ ನೋಡ್ತಾ ಇರೋ ಹಾಗೆ ಧ್ಯಾನ ಮುದ್ರೆಯಲ್ಲಿ ಕೈಯನ್ನ ಇಟ್ಕೊಳ್ಳಿ. ನಿಮ್ಮ ದೇಹವನ್ನ ರಿಲ್ಯಾಕ್ಸ್ ಮಾಡ್ತೀರಾ. ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಕಿರುನಗೆ ಇರಲಿ. ಈ ಸೋಲ್ ಸಿಂಕ್ ನಲ್ಲಿ ಫಸ್ಟ್ ಸ್ಟೇಜ್, ಮೊದಲನೇ ಹಂತ, ನಿಧಾನವಾಗಿ ನಿಮ್ಮ ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡ್ತೀರಾ. ನಿಮ್ಮ ಕೈ ಬೆರಳನ್ನ ಎಣಿಸ್ತಾ 8 ಬಾರಿ ನಿಧಾನವಾಗಿ ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡ್ತೀರಾ. ಸೋಲ್ ಸಿಂಕ್ ನ ಎರಡನೇ ಸ್ಟೆಪ್, ಎರಡನೇ ಹಂತದಲ್ಲಿ ನಿಧಾನವಾಗಿ ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡುವಾಗ ಹಮ್ಮಿಂಗ್ ಸೌಂಡ್ ನ ಮಾಡ್ತೀರಾ. ದುಂಬಿಯ ಚೇಂಗಾರದ ಶಬ್ದವನ್ನ ಮಾಡ್ತೀರಾ. ಇದನ್ನು ಸಹ ನಿಮ್ಮ ಕೈ ಬೆರಳನ್ನ ಎಣಿಸ್ತಾ 8 ಬಾರಿ ಮಾಡಿ.
ಥರ್ಡ್ ಸ್ಟೆಪ್, ಮೂರನೇ ಹಂತ. ಇಲ್ಲಿ ನೀವು ಶ್ವಾಸವನ್ನ ಒಳಗಡೆ ತಗೊಳ್ತಾ ಹೊರಗಡೆ ಬಿಡ್ತೀರಾ. ಮಧ್ಯದಲ್ಲಿ ಒಂದು ನ್ಯಾಚುರಲ್ ಪಾಸ್ ಕ್ರಿಯೇಟ್ ಆಗುತ್ತೆ, ನೀವಾಗಿ ನೀವು ಕ್ರಿಯೇಟ್ ಮಾಡೋದಿಲ್ಲ. ಆ ಒಂದು ಮೈನ್ಯೂಟ್ ಪಾಸ್ ಮೇಲೆ ನಿಮ್ಮ ಗಮನವನ್ನ ಇಡ್ತೀರಾ. ಇದನ್ನು ಸಹ 8 ಬಾರಿ ಮಾಡಿ ನಿಮ್ಮ ಕೈ ಬೆರಳನ್ನ ಎಣಿಸ್ತಾ ಫೋರ್ತ್ ಸ್ಟೆಪ್. ಇಲ್ಲಿ ನೀವು ಶ್ವಾಸವನ್ನ ಒಳಗಡೆ ತಗೊಳ್ತೀರಾ, ಹೊರಗಡೆ ಬಿಡುವಾಗ ಅಹಂ ಅಂತ ಹೇಳಿ ಚಾಂಟ್ ಮಾಡ್ತೀರಾ. ಹೇಗಂದ್ರೆ ಅಹಂ ಹೀಗೆ ಮಾಡ್ಬೇಕು. ಅಹಂ ಅಂತ ಹೇಳಿದ್ರೆ ನಾನು ಅಪರಿಮಿತ ಚೈತನ್ಯ, ಐ ಆಮ್ ಲಿಮಿಟ್ಲೆಸ್ ಕಾನ್ಶಿಯಸ್ನೆಸ್. ಇದನ್ನು ಸಹ ನಿಮ್ಮ ಕೈ ಬೆರಳನ್ನ ಎಣಿಸ್ತಾ 8 ಬಾರಿ ಮಾಡ್ತೀರಾ. ಅಹಂ ಫಿಫ್ತ್ ಸ್ಟೇಜ್. ಇಲ್ಲಿ ನೀವು ಕೈ ಬೆರಳನ್ನ ಎಣಿಸೋದು ಸ್ಟಾಪ್ ಮಾಡ್ತೀರಾ. ನಿಮ್ಮ ತೋರು ಬೆರಳು ನಿಮ್ಮ ಇಂಡೆಕ್ಸ್ ಫಿಂಗರ್ ಹಾಗೂ ಥಂಬ್ ಫಿಂಗರ್ ನ ಟಚ್ ಮಾಡ್ತಾ ನಿಮ್ಮ ತೊಡೆ ಮೇಲೆ ಹಾಗೆ ಇಟ್ಕೊಳ್ಳಿ. ಕಲ್ಪನೆ ಮಾಡಿ ಒಂದು ದೊಡ್ಡ ಬಂಗಾರದ ಬೆಳಕು, ಆ ಬೆಳಕಿನಲ್ಲಿ ನೀವು ಒಂದಾಗ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತಲು ಇರೋ ವಸ್ತುಗಳು, ಜನರು, ಎಲ್ಲವೂ ಒಂದಾಗ್ತಾ ಇದೆ. ಈ ದೇಶ, ಈ ರಾಷ್ಟ್ರ, ಹಾಗೆ ಇಡೀ ಜಗತ್ತು, ಇಡೀ ವಿಶ್ವ ಈ ಬೆಳಕಿನಲ್ಲಿ ಒಂದಾಗ್ತಾ ಇರೋ ಹಾಗೆ ಕಲ್ಪನೆ ಮಾಡ್ತೀರಾ. ಹಾಗೆ ಇದನ್ನ ಫೀಲ್ ಮಾಡ್ತೀರಾ.
ಇದೇ ಒಂದು ವಿಸ್ತಾರವಾದ ಚೈತನ್ಯದ ಸ್ಥಿತಿಯಿಂದ ನಾವೀಗ 6ನೇ ಸ್ಟೇಜ್ಗೆ ಹೋಗ್ತಾ ಇರ್ತೇವೆ. ಇಲ್ಲಿ ನಾವು ಸಂಕಲ್ಪವನ್ನ ತಗೊಳ್ತಾ ಇರ್ತೇವೆ. ಈ ದಿನ ನಾವು ಸಕ್ಸಸ್ಗಾಗಿ ಸಂಕಲ್ಪವನ್ನ ತಗೊಳ್ತೀವಿ. ನೀವು ಏನನ್ನ ಈಗ ಕಲಿತಾ ಇದ್ದೀರಾ ನಮ್ಮ ಲಮಾನಿ ಸಾರಿಂದ, ಅದು ಎಲ್ಲವೂ ನೀವು ಕಲಿಬೇಕು ಒಂದು ಬ್ಯೂಟಿಫುಲ್ ಸ್ಟೇಟ್ ಇಂದ. ಅದು ಮಿಕ್ಕವರಿಗೆ ಹೆಲ್ಪ್ ಆಗ್ಬೇಕು, ಬೇರೆ ಜನಗಳಿಗೆ, ಈ ಸಮಾಜಕ್ಕೆ. ಇದನ್ನ ಕಲ್ಪನೆ ಮಾಡ್ತೀರಾ ಈ ಸಮಯದಲ್ಲಿ ನಡೀತಾ ಇರೋ ಹಾಗೆ? ಹಾಗೆ ಕಣ್ಣನ್ನ ಮುಚ್ತಾ ನಿಮ್ಮ ಭಗವಂತನಿಗೆ ಕೃತಜ್ಞತೆಗಳನ್ನ ವ್ಯಕ್ತಪಡಿಸ್ತೀರಾ. ಈ ವಿಶ್ವ ಪ್ರಜ್ಞೆ, ಯೂನಿವರ್ಸಲ್ ಇಂಟೆಲಿಜೆನ್ಸ್ಗೆ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿ ಇದೇ ಒಂದು ಕೃತಜ್ಞತಾ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕಣ್ಣನ್ನ ತೆರಿಬಹುದು ಈಗ. ಸೊ ಇದು ನಮ್ಮ ಸೋಲ್ಸಿಂಗ್ ಧ್ಯಾನ ಆಗಿತ್ತು. ಈ ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಪ್ರಶಾಂತವಾಗತ್ತೆ. ಯಾವಾಗ ಗಿಜಿ 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 ಅಂತ ಇರತ್ತೆ. ಇದು ಪ್ರಪಂಚದಾದ್ಯಂತ ಕೋಟ್ಯಾಂತರ ಮಂದಿ ಬೆಳಗ್ಗೆನೆ ಮಾಡ್ತಾರೆ. ಸೊ ದಿನ ಫುಲ್ಲು ತುಂಬಾ ಪ್ರಶಾಂತವಾಗಿ ಹೋಗುತ್ತೆ. ಹಾಗೆ ಮೊದಲ 2 ಸ್ಟೇಜಸ್ ಏನು ಮಾಡಿದ್ವಿ, ಅದು ನಮ್ಮನ್ನ ನಾವು ಪ್ರಶಾಂತ ಮಾಡೋದಕ್ಕೆ, ನೆಮ್ಮದಿಯನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಂದಿನ 2 ಸ್ಟೇಜಸ್ ನಮ್ಮ ಅರಿವನ್ನ ಹೆಚ್ಚಿಸುತ್ತೆ, ನಮ್ಮ ಅಂತರಂಗದ ಅರಿವನ್ನ ಹೆಚ್ಚಿಸುತ್ತೆ. ಕೊನೆಯ 2 ಸ್ಟೇಜಸ್ ನಮ್ಮ ಈ ಭಗವಂತನೊಟ್ಟಿಗೆ, ಈ ವಿಶ್ವ ಪ್ರಜ್ಞೆಯೊಟ್ಟಿಗೆ ಒಂದು ಕನೆಕ್ಷನ್ ಸ್ಥಿತಿಯನ್ನ ಬೆಳೆಸುತ್ತೆ. ಹಾಗೇನೆ ಕೊನೆಯಲ್ಲಿ ನಾವು ಯಾವಾಗ ನಮ್ಮ ಸ್ಟೇಟ್, ನಮ್ಮ ಸೆಲ್ಫ್ ಅನ್ನೋದು ಎಕ್ಸ್ಪ್ಯಾಂಡ್ ಆದಾಗ, ಈ ಯೂನಿವರ್ಸಲ್ ಇಂಟೆಲಿಜೆನ್ಸ್ಗೆ ಕನೆಕ್ಟ್ ಆದಾಗ, ಭಗವಂತನ ಜೊತೆ ಕನೆಕ್ಟ್ ಆದಾಗ ನಮ್ಗೆ ಸಂಕಲ್ಪವನ್ನ ತಗೊಳಕ್ಕೆ, ಅಂದ್ರೆ ನಮಗೇನು ಬೇಕು ಆ ಸಮಯದಲ್ಲಿ ಅದನ್ನ ಬೇಡೋದಕ್ಕೆ ಅಥವಾ ಅದನ್ನ ಪ್ರೇಯರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ ಆಶೀರ್ವಾದ ನಮಗೆ ಈಸಿಯಾಗಿ ದೇವ್ರ ಹತ್ರದಿಂದ ಸ್ವೀಕಾರ ಮಾಡುವಂತಹ ಸ್ಥಿತಿ ಬರುತ್ತೆ ನಮಗೆ. ಸೊ ಅದು ನಡೆಯುತ್ತೆ. ಇದನ್ನ ಪ್ರತಿದಿನ ಮಾಡಬಹುದು. ಇದಕ್ಕೆ ಯಾವ ದಿನ ಬೆಳಗ್ಗೆ ಸಾಯಂಕಾಲ ಏನು ಟೈಮಿಂಗ್ಸ್ ಇಲ್ಲ, ಪ್ರತಿದಿನ ಮಾಡಬಹುದು. ಅರಿವು ಹೆಚ್ಚಾಗತ್ತೆ, ನೆಮ್ಮದಿ ಹೆಚ್ಚಾಗತ್ತೆ. ಸೊ ಇದು ನಮ್ಮ ಸೋಲ್ಸಿಂಗ್ ಧ್ಯಾನ ಆಗಿತ್ತು. ಯಾರಾದ್ರೂ ನಿಮ್ಮ ಧ್ಯಾನ ಮಾಡುವಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮಸ್ತೆ. ನಾವು ಅದ್ ಮಾಡಿಸ್ತಾ ಇರೋವಾಗ ಸಹಸ್ರ ಚಕ್ರದಲ್ಲಿ ಒಂದು ಫ್ಲೋ ಎನರ್ಜಿ ಆಗಿ ಒಂಥರ ಫೀಲ್ ಆಗ್ತಾ ಇತ್ತು ಮ್ಯಾಮ್. ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು. ಏನಂದ್ರೆ ಒಂದು ಮಾಯಿಶ್ಚರ್ ಫೀಲ್ ಆಯ್ತು ನಮಗೆ. ಆಕ್ಚುಲಿ ಸ್ವಲ್ಪ
ಮಾಯಿಶ್ಚರ್ ಫೀಲ್ ಆಯ್ತು. ಬಟ್ Okay. ಅದೇ ನಾವು ಡೈಲಿ ಸ್ವಲ್ಪ ಮೆಡಿಟೇಷನ್ ಮಾಡ್ತೀವಿ ಮೇಡಮ್. ಬಟ್ ಇದು ತುಂಬಾ ಅಡ್ವಾನ್ಸ್ ಆಗಿತ್ತು. ಯಾಕಂದ್ರೆ ನೀವು ಏನ್ ಸ್ಕಿನ್ ಟಚ್ ಹೇಳಿದ್ರಲ್ಲ, ಅದು ಫಿಂಗರ್ ಟಚ್, ಹ್ಮ್. ಅದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮೇಡಮ್. ನಾನು ಯಾವತ್ತೂ ಮಾಡಿರ್ಲಿಲ್ಲ. ಯೂಶಲಿ Okay. ಜ್ಞಾನ ಮುದ್ರದಲ್ಲಿ ಮಾಡಿದೀವಿ, ಬಟ್ ಇದು ಹೊಸದು ಅನಿಸ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. Okay. Thank you so much. Thank you. Wonderful. Thank you. Hi Preeti, Hi. it's so good. Thank ತುಂಬಾ you. ಖುಷಿ ಆಯ್ತು. In the whole day, ಆ ಸ್ಟ್ರೆಸ್ ಸ್ಟ್ರೈನ್ ಏನಿತ್ತು, I just felt relaxed. So Wonderful. Yeah. thank you so much. Thank you. ನೋಡಿ, ನಮ್ಮ ವಿಶ್ವಶಕ್ತಿ ಗ್ರೂಪ್ ಇರೋದು ಈ ತರ ಜನಗಳನ್ನ ವೇದಿಕೆ ಮೇಲೆ ತರಲಿಕ್ಕೆ ನಾವು ಕಾಯ್ತಾ ಇರೋದು. ನಮ್ಮ ಮನಸ್ಸಲ್ಲಿರೋದು ಇದೆ. Okay. ಅಬ್ಸಲ್ಯೂಟ್ಲಿ ಸರ್. ಇದೊಂದು ಎಕ್ಸಾಂಪಲ್, ಇವತ್ತಿನ ಒಂದು ಎಕ್ಸಾಂಪಲ್ ಇದು. ಈ ತರದ್ದು ಇನ್ನೂ ಲಕ್ಷಾಂತರ ಪ್ರತಿಭೆಗಳು ನಮ್ಮ ವಿಶ್ವಶಕ್ತಿ ಗ್ರೂಪ್ ಅಲ್ಲಿ ಬರ್ಬೇಕು. ಎಲ್ರು ನಾವು ಬೆಳೆದ ಜೊತೆಲಿ ಅವರು ಬೆಳಿಬೇಕು. ಆಕ್ಚುಲಿ ಹೌದು, ಖಂಡಿತ. ನಮ್ಮ ಉದ್ದೇಶ ಅದೇ. ಆಕ್ಚುಲಿ ಏನಾಯ್ತಂದ್ರೆ ಜಯಲಕ್ಷ್ಮಿ ಮೇಡಮ್ ಫೋನ್ ಮಾಡಿದ್ರ, ನಾನು ಇವತ್ತು ಮೈಂಡ್ ಸೆಟ್ ನಲ್ಲಿ Excellent. ಬ್ಲಾಡರ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಮೇಡಮ್ 10 ನಿಮಿಷ ಅಷ್ಟೇ ಕೊಡಕ್ ಆಗೋದು ಅಂತ. ಮತ್ತೆ ಆಮೇಲೆ ನನಗೆ ಫ್ಲಾಶ್ ಆಯ್ತು, ರಿವಿಷನ್ ಕ್ಲಾಸ್ ಇದೆ, ಹಂಗಾದ್ರೆ 8 ಗಂಟೆಗೆ ಮತ್ತೆ ನಾನು ಪೋಸ್ಟ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ಹಾಕಿದೆ. ಪ್ರೀತಿ ಮೇಡಮ್ಗೆ ಹಾಕಿದೆ, ಜಯಲಕ್ಷ್ಮಿ ಮೇಡಮ್ ಹಾಕಿದೆ, ಮತ್ತೆ ಹಾಕಿದೆ. ಒಂಥರ ವಂಡರ್ಫುಲ್. ಯಾಕಂದ್ರೆ ಈ ತರ Excellent. ನಮಗೆ ಕ್ಲಾಸಿಗೆ ಬೇಕಾಗಿತ್ತು. ಅದನ್ನ ಪ್ರೀತಿ ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಅದೇ ತರ ನಮ್ಮ ನಾಗರಾಜ್ ಸರ್ ಎಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಮೇಡಮ್ ಅದನ್ನ ಸ್ವಲ್ಪ ಆ ಮ್ಯೂಸಿಕ್ ಅನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡೋದಿದ್ರೆ ಮಾಡ್ಲಿ, ಮನೆಯಲ್ಲಿ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ. ಇದು ಗೈಡೆಡ್ ಮೆಡಿಟೇಷನ್ ಇದೆ ಸರ್ ಯೂಟ್ಯೂಬ್ ನಲ್ಲಿ. ಸೋಲ್ ಸಿಂಗ್ ಪ್ರಾಕ್ಟೀಸ್ ಅಂತ ಹಾಕಿದ್ರೆ ಕನ್ನಡದಲ್ಲೂ ಬರುತ್ತೆ, ಇಂಗ್ಲಿಷ್ ನಲ್ಲೂ ಬರುತ್ತೆ. ಸೊ ಪ್ರತಿದಿನ ಮಾಡಬಹುದು ಅದನ್ನ. ಪ್ರೀತಿ ಅವರೇ, ಯಾವ್ದಾದ್ರು ಒಂದು ಲಿಂಕ್ ಅನ್ನ ಕಳಿಸ್ಕೊಡಕ್ಕಾಗುತ್ತಾ? ಸಾಧ್ಯವಾದ್ರೆ ಓ ಕಳಿಸ್ಕೊಡಿ. ಎಸ್, ನಾನು ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ಅದ್ರದ್ದು ಇಟ್ಕೊಳ್ತೀವಿ ನಾವು. ಹಾ, ಖಂಡಿತ ಪ್ರತಿದಿನ ಮಾಡಬಹುದು. Yeah. ಸೊ ನಿಮ್ಗೆ ಯಾವಾಗ ಬೇಕು ಆವಾಗ ನಾನು ನಿಮ್ ಜೊತೆ ಜಾಯಿನ್ ಆಗ್ತಾ ಈ ಒಂದು ಧ್ಯಾನವನ್ನ ಮಾಡ್ಬೋದು. ನಾನು ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ನಾನು 6:40 7 ಗಂಟೆವರೆಗೆ ಈ ಒಂದು ಧ್ಯಾನ ಮಾಡ್ತಾ ಇರ್ತೇನೆ. ಎಲ್ಲರೂ ನಮ್ ಜೊತೆ ಆನ್ಲೈನ್ ನಲ್ಲಿ ಜಾಯಿನ್ ಆಗ್ತಾ ಇದು ನಾವೆಲ್ಲ ಮಾಡ್ತಾ ಇರ್ತೇವೆ. ಸೊ ನಿಮ್ಗೆ ಟೈಮ್ ಆದಾಗ ಈ ಒಂದು ಧ್ಯಾನಕ್ಕೆ ಜಾಯಿನ್ ಆಗ್ಬೋದು. ನಾನು ಲಿಂಕ್ ಕಳಿಸ್ತೀನಿ ನಿಮ್ಗೆ, ಝೂಮ್ ಲಿಂಕ್. ಥ್ಯಾಂಕ್ ಯು ಸೊ ಮಚ್. ಎಕ್ಸಲೆಂಟ್ ಮ್ಯಾಮ್, ಎಕ್ಸಲೆಂಟ್. ಇದು ಧ್ಯಾನದ ಒಂದು ವಿಶೇಷತೆ ತುಂಬಾ ಚೆನ್ನಾಗಿತ್ತು ಇವತ್ತು. ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಸೊ ಇನ್ನೊಂದು ಲಾಸ್ಟ್ ಒಂದು ವಿಷಯ, ಒಂದೇ ಒಂದು, ನಮ್ಮ ಮುಕ್ತಿ ಗುರುಗಳ ಶ್ರೀ ಕೃಷ್ಣಾಜಿ ಅವರ ಗುರು ದರ್ಶನ ಇರುತ್ತೆ. 29ನೇ ತಾರೀಕು ಗುರು ಪೌರ್ಣಿಮಾ ದಿನ. ಆ ದಿನ ಏಕಂನಲ್ಲಿ ಗುರು ದರ್ಶನ ಇರುತ್ತೆ. ಇದು ಫ್ರೀ ಆಗಿರುತ್ತೆ, ಎಲ್ಲರೂ ಬಂದು ಅವರ ದರ್ಶನವನ್ನ ಪಡಿಬಹುದು. ಸೊ ಇದೊಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಬೇಕಿತ್ತು. ಎಲ್ಲರೂ ಬರ್ಬೋದು, ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೇನೆ. ಆಗ್ಲಿ ಮ್ಯಾಮ್. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಇದೇ ಏಕಂ ಅಂತ. ಸೊ ನೀವು ಇಲ್ಲಿ ಒಂದು ದಿವ್ಯವಾದ ಒಂದು ಕಟ್ಟಡ ನೋಡಬಹುದು, ಭವ್ಯವಾಗಿದೆ. So, ಇಲ್ಲಿ ನಮ್ಮ ಗುರುಗಳ ದರ್ಶನ ಇರುತ್ತೆ. ಇದು ತಿರುಪತಿಯಿಂದ 2 hours ಡ್ರೈವ್ ಆಗತ್ತೆ. ಸೊ ಅಲ್ಲಿ ಇದು ಸಿಚುಯೇಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ. ಇದರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು. ತುಂಬಾ ಹೆಲ್ಪ್ ಆಗಿದೆ ನಮ್ಮದ್ರಲ್ಲಿ ಏನು ಅಂತರ ಏನಿಲ್ಲ. ಒಟ್ಟಿನಲ್ಲಿ ಈ ತರ ಯಾರ್ಯಾರಿಗೆಲ್ಲ ಟ್ಯಾಲೆಂಟ್ ಇದೆಯೋ ಅವ್ರು ಬನ್ನಿ. ಇನ್ ಕೇಸ್ ನಿಮ್ಮ ಲೈವ್ ಅನ್ನೋದಿತ್ತಂದ್ರೆ ಅವ್ರು ಲಿಂಕ್ ಶೇರ್ ಮಾಡ್ತಾರೆ. ಯಾರು ಇಂಟ್ರೆಸ್ಟೆಡ್ ಇರ್ತೀರಿ ಅವ್ರು ಜಾಯ್ನ್ ಆಗಿ. ಇನ್ ಕೇಸ್ ಅದನ್ನ ಮುಂದಿನ ಮೇಡಮ್ ಪ್ರೀತಿ ಮೇಡಮ್, ಅದು ಕಲ್ಕಿ ಭಗವಾನ್ ಮಂದಿರ, ಅದು ಏಕಂ ಅಂತ ಒನ್ನೆಸ್ ಮೂವ್ಮೆಂಟ್ ಅಲ್ಲಿ ಶುರು ಆಗಿದ್ದು. ಶ್ರೀ ಕೃಷ್ಣಾಜಿ ಹಾಗೂ ಶ್ರೀ ಪ್ರೀತಾಜಿ ಅವರು ಇವಾಗ ನಡೆಸ್ತಾ ಇದ್ದಾರೆ. ಹೌದು. ಅದು ಕುಪ್ಪಮ್ಮಿಂದ ಅಲ್ವಾ? ಅಲ್ಲ, ಅದು ಇನ್ನೊಂದು ಸೆಂಟ್ರು. ಇದು ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್ ಏಕಂ ಅಂತ. ತಡ ರೂಟ್ ಅಲ್ಲಿ ಇರುತ್ತೆ ಇದು. ಯಾವ ರೂಟು? ತಡ ರೂಟ್, ತಡ ಚೆನ್ನೈ ರೂಟ್. ತಿರುಪತಿಯಿಂದ ತಡ, ಕಾಳಹಸ್ತಿಯಿಂದ ತಡ, ಚೆನ್ನೈ ರೂಟ್. ಮ್ಯಾಮ್ ತಿರುಪತಿ ನಾನು ಆಂಧ್ರ ಬರುತ್ತಲ್ವಾ ಮ್ಯಾಮ್? ಆಂಧ್ರಲ್ಲೇ? ಹೌದು, ಆಂಧ್ರ. ಓಕೆ ಓಕೆ. ಏಕಂ ಅಂತ ನೀವು ಗೂಗಲ್ ಮಾಡಿದ್ರೆ ಅಡ್ರೆಸ್ ಎಲ್ಲ ಬರುತ್ತೆ. ನಾನು ನಿಮ್ಗೆ ಆ ಅಡ್ರೆಸ್ ಶೇರ್ ಮಾಡ್ತೀನಿ, ಬೇಕಂದ್ರೆ ಆ ಪಿಕ್ಚರ್ಸ್ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನಾವು ಅಲ್ಲಿ ಏನಾದ್ರು ವಿಸಿಟ್ ಕೊಟ್ರೆ ಮತ್ತೆ ಬರ್ತೀವಿ.
ಇನ್ನೊಂದ್ಸತಿ ಯಾವಾಗಾದ್ರೂ ಈ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಇಷ್ಟಪಡ್ತೀನಿ ನಿಮ್ ಜೊತೆ ಎಲ್ಲ ಕನೆಕ್ಟ್ ಆಗೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬನ್ನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೋಮ್ ಸರ್ ಹಾಗೂ ನಮ್ಮ ನಂಬೇಣ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಒಂದು ಇದನ್ನ ನಮಗೆ ಕೊಟ್ರಿ ಇವತ್ತು. ಅದನ್ನ ವರ್ಡ್ಲೆಸ್ ಸರ್, ಹೇಳಕ್ಕಾಗಲ್ಲ, ಫೀಲ್ ಮಾಡ್ಬೋದು ಅಷ್ಟೇ. ಆಕ್ಚುಲಿ ಈ ವೇದಿಕೆ ಇರೋದೇ ನಿಮ್ಮ ಥ್ಯಾಂಕ್ ಯು. ಒಂದು ಫೀಡ್ಬ್ಯಾಕ್ ಅನ್ನ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಇದೇ ತರ ಟ್ಯಾಲೆಂಟ್ ಇರೋದನ್ನ ಜನಕ್ಕೆ ಮುಟ್ಸೋದು. ಯಾಕಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂದ್ರೆ ನಾವು ಎಲ್ಲೆಲ್ಲೋ ಇರ್ತೀವಿ, ಹೇಗೇಗೋ ಕನೆಕ್ಟ್ ಆಗ್ತೀವಿ. ಅದು ಹೇಗೆ ಬರುತ್ತೆ ನಮ್ಮ ಮತ್ತೆ ಇನ್ನೊಂದೇನಂದ್ರೆ ಕರ್ಮ ಕಳೆ ತನಕ ಯಾರು ಸಿಗಲ್ಲ. ಆಕ್ಚುಲಿ ಮೊನ್ನೆ ರೀಸೆಂಟ್ ಆಗಿ ಒಂದು 3-4 ಡೇಸ್ ಆಯ್ತು ಪ್ರೀತಿ ಮೇಡಮ್ ಅವ್ರು ನಮ್ ಜಾಯ್ನ್ ಆಗಿ, ಅವ್ರ ತಾಯಿಯವ್ರು ಸೇರಿಸಿದ್ದಾರೆ ನೋಡಿ. ಅವ್ರದ್ದೆಲ್ಲ ಈಗ ಹೌದು. ಈಗ ಹೆಂಗೆ ನಾನು ಈ ನಾಲಿಗೆ ಕೋರ್ಸಿಗೆ ಅಂತ ನಮ್ಮಮ್ಮ ಜಾಯಿನ್ ಆಗಿದ್ರು. ಅವ್ರು ಹೇಳಿದ್ರು ಚೆನ್ನಾಗಿದೆ ಇದು, ಸೇರು ಅಂತ. ಸೊ ಹಾಗಾಗಿ ನಾನು ಜಾಯಿನ್ ಆದೆ. ಹೀಗೆ ಒಂದು 3-4 ಡೇಸ್ ನಿಂದ ಅವ್ರು ಬಂದಿದ್ದು. ಬಟ್ ಅವರಿಗೆ ಬಂದ ತಕ್ಷಣ ನಮ್ಮ ವೇದಿಕೆ ವಿಶ್ವಶಕ್ತಿ ಯೂನಿವರ್ಸ್ ಕನೆಕ್ಟ್ ಮಾಡಿದೆ. ಥ್ಯಾಂಕ್ ಫಾರ್ ಯೂನಿವರ್ಸ್. ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಇವತ್ತು ನಾನು ಇವತ್ತು ಟೈಮೇ ಕೊಡ್ತಾ ಇರಲಿಲ್ಲ. ಅದೇನೋ ಯೂನಿವರ್ಸ್ ಮತ್ತೆ ನನಗೆ ಬಲವಂತ ಮಾಡಿ ಟೈಮ್ ಕೊಡಿಸಿದೆ. ಎಲ್ಲರೂ ಹ್ಯಾಪಿ, ನಾವು ಕೂಡ ಹ್ಯಾಪಿ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ಥರ ಟ್ಯಾಲೆಂಟ್ ಇದೆ ಅವ್ರು ನೀವು ಮಾಡ್ಬೋದು. ಇಲ್ಲಿ ನಾವು ವೇದಿಕೆ ಕೊಡ್ತೀನಿ, ನಿಮಗೆ ಏನು ಹೆಲ್ಪ್ ಬೇಕು ನಾವೆಲ್ಲ ಕೊಡ್ತೀವಿ. ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆ ಯೂನಿವರ್ಸ್ ಇದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸರಿ ಸರ್, ನಾವು ಇನ್ನೊಂದು ಕ್ಲಾಸ್ ತಗೋತೀವಿ ಸರ್, ಮೆಡಿಟೇಷನ್ ತಗೊಳ್ಳಿ ಸರ್, ತಗೊಳ್ಳಿ, ತೊಂದರೆ ಇಲ್ಲ. ಈಗ ಅದ್ರ ಈ ಯೂರಿನರಿ ಬ್ಲಾಡರ್ ಮುಗಿಸಿದ ಮೇಲೆ ಒಂದು 3-4 ಡೇಸ್ ಆದ್ಮೇಲೆ ಟೈಮ್ ಸಿಗುತ್ತೆ ನಮಗೆ. 1ನೇ ತಾರೀಕಿಂದ ನಮ್ದು ಆಕ್ಯುಪ್ರೆಷರ್ ಸ್ಟಾರ್ಟ್ ಆಗೋದ್ರಿಂದ ಮಿಡ್ಲಲ್ಲಿ ಏನಾಗುತ್ತೋ ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀನಿ ನಾವು 1 ಡೇ ಬಿಫೋರ್. ನೀವು ಯಾರ್ಯಾರೆಲ್ಲ ನನಗೆ ಹೆಸರು ಕೊಡ್ತೀರೋ ಕೊಡ್ರಿ. ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಸರ್ ನಾ ಈ ಥರ ತೊಗೊತೀನಿ ಅಂತ. ನಾನೊಂದು ಪೋಸ್ಟರ್ ಮಾಡಿ 1 ಡೇ ಬಿಫೋರ್ ಹಾಕಿದಾಗ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಪ್ರೀತಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಎಸ್, ಹೇಳಿ ಅಂಜನಾ ಮೇಡಮ್. ಸರ್, ನನಗೂ ಒಂಚೂರು ಶೇರ್ ಮಾಡ್ಕೋಬೇಕು ಅನಿಸ್ತಾ ಇದೆ. ನನಗೆ ಸ್ವಲ್ಪ ಏನೋ ಗೊತ್ತಿರೋದ್ರಲ್ಲಿ ಹೇಳಿ ಮೇಡಮ್. ಏನಂದ್ರೆ ಒಂದು ಶ್ಲೋಕ ಇದೆ ಸರ್. ಕ್ಯಾನ್ಸರ್ ಯಾರಿಗಾದ್ರೂ ಇದ್ರೆ ಅದು ಎವ್ರಿ ಡೇ ಆ ಶ್ಲೋಕ 16 ಟೈಮ್ಸ್ ಹೇಳ್ಕೊಂಡ್ರೆ ವಿತಿನ್ 16 ಡೇಸ್ ಅಥವಾ 1 ಮಂತ್ ಒಳಗಡೆ ಕ್ಯೂರ್ ಆಗತ್ತೆ ಅಂತ ನಮ್ಗೆ ಅದ್ರಲ್ಲಿ ಹೇಳಿದ್ದಾರೆ ಸರ್. ಅದು ಏನಂದ್ರೆ ನಾರಾಯಣಿಮಲ್ಲಿ 8ನೇ ದಶಕದಲ್ಲಿ 10ನೇ ಶ್ಲೋಕ ಬರುತ್ತೆ. ಅಸ್ಮಿನ್ ಪರಾತ್ಮನ್ ಅನುಪಾದ್ಮ ಕಲ್ಪೆ ತ್ವಮಿತ್ತ ಮುತ್ತಾಪಿತ ಪದ್ಮ ಯೋನಿಹಿ ಅನಂತ ಭೂಮಾ ಮಮ ರೋಗ ರಾಶಿಂ ನಿರುಂಧಿ ವಾತಾಲಯ ವಾಸ ವಿಷ್ಣು ಅಂತ. ಅದು ಪ್ಲೈನ್ ಆಗಿ ಹೇಳ್ಕೋಬಹುದು. ನಾವು ರಾಗದಿಂದ ಕಲ್ತಿರೋದು ಅಸ್ಮಿನ್ ಪರಾತ್ಮನ್ ಅನುಪಾದ್ಮ ಕಲ್ಪೆ ತ್ವಮಿತ್ತ ಮುತ್ತಾಪಿತ ಪದ್ಮ ಯೋನಿಹಿ ಅನಂತ ಭೂಮಾ ಮಮ ರೋಗ ರಾಶಿಂ ನಿರುಂಧಿ ವಾತಾಲಯ ವಾಸ ವಿಷ್ಣು. ಅದು ನಾರಾಯಣ ಭಟ್ಟಾದ್ರಿ ಬರ್ದಿರೋದು ಸರ್. ಕೇರಳದಲ್ಲಿ ಗುರುವಾಯೂರ್ ಟೆಂಪಲ್ ನಲ್ಲಿ ನಾರಾಯಣ ಭಟ್ಟಾದ್ರಿ ಬರ್ದಿರೋದು. ಇದು ಹೇಳ್ಕೊಂಡ್ರೆ 100% ಆಗತ್ತೆ ಅಂತ ತುಂಬಾ ಜನ ಅಂದಿದ್ದಾರೆ. ಬಟ್ ನನ್ಗೆ ಯಾರಿಗಾದ್ರೂ ಇದ್ರೆ ಯಾರಿಗಾದ್ರು ಗೊತ್ತಿರೋ ಹೇಳ್ಕೊಂಡಕ್ಕೆ ಹೇಳಿ ಸರ್. ಇದು ಬೇಕಂದ್ರೆ ನಾನು ಬರ್ದು ಅಥವಾ ಫೋಟೋ ಹಾಕ್ತೀನಿ ಸರ್ ಗ್ರೂಪ್ ಅಲ್ಲಿ. ಮೇಡಮ್, ಅಂದ್ರೆ ನಾವು ಅದ್ರ ಬಗ್ಗೆ ಬೇಕಾದ್ರೆ ಒಂದು ವಿಡಿಯೋ ಸೆಕ್ಷನ್ ಮಾಡ್ಬಿಟ್ಟು ಆತರ ನೋಡೋಣ. ಅದ್ರ ಬಗ್ಗೆ ಮತ್ತೆ ರಿಸರ್ಚ್ ಆಗಿ ಏನು ಮಾಡೋದಿದೆ ಅದನ್ನ ನೋಡ್ಬಿಟ್ಟು ಮಾಡೋಣ. ಅದೊಂದು ನನಗೆ ಫೋಟೋಸ್ ಇದ್ರೆ ಶೇರ್ ಮಾಡಿ ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ನೋಡಿ, ಅವ್ರವ್ರ ಮೈಂಡ್ ಅನ್ನ ಈಗ ಓಪನ್ ಮಾಡ್ತಾ ಇದ್ದೀರಿ. ನಮ್ಮಲ್ಲಿ ಇವತ್ತು ಏಕಾದಶಿ ಅಲ್ವಾ ಸರ್? ಏಕಾದಶಿ ವೆಂಕಟೇಶ್ವರ ಸ್ವಾಮಿ. ಇವತ್ತು ಹಂಗೆ ಬೇಕಂದ್ರೆ ಒಂದು ಚಿಕ್ಕ ಶ್ಲೋಕ ಅದು ಇದರದ್ದೇ ನಾರಾಯಣಿಮ ಅಲ್ದೆ ಧ್ಯಾನ ಶ್ಲೋಕ ಒಂದು ಸ್ಟಾರ್ಟಿಂಗ್ ಒಂದು ಶ್ಲೋಕ ಬೇಕಂದ್ರೆ 1 ಮಿನಿಟ್ ಅಲ್ಲಿ ಮುಗಿಸ್ತೀನಿ ಸರ್. ಎಲ್ರಿಗೂ ಓಕೆ ಅಂದ್ರೆ ತೊಂದ್ರೆ ಆಗಲ್ಲ. ಸಂಜನಾದ್ರಿ ಮೇಡಮ್, ಖಂಡಿತ ನಾವು ನಾರಾಯಣಿನ್ ಕಲ್ತ್ಕೋತಾ ಇದೀವಿ, ಶ್ಲೋಕ ದಿನಾಗ್ಲೂ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಅದು ಥ್ಯಾಂಕ್ ಯು. ನಮ್ಗೆ ಮೇಡಮ್ ಅಂತಾರೆ ಈಗ ನಮ್ಗೆ ಬಾಡಿ ಶಾರೀರಿಕ ರೋಗ ಬಂದು ಮಾನಸಿಕ ರೋಗ ಹೋಗ್ಬೇಕು ಫಸ್ಟ್ ಅಂತಾರೆ. ನಮ್ಗೆ ಇಲ್ಲಿನ ಕನೆಕ್ಟ್ ಆಗಿದ್ದಂಗೆ ಸರ್ಗೆ ಯಾವತ್ತು ನಮ್ಮ ಗುಣಗಳು ಆಲೋಚನೆಗಳು ಯಾವಾಗ್ಲೂ ಪ್ಯೂರಿಟಿ ಇರ್ಬೇಕು. ಎಲ್ಲ ನಾವ್ ಮೆಡಿಸಿನ್ ತಗೊಂಡ್ರು ನಮ್ ಥಾಟ್ಸೇ ಸರಿ ಇಲ್ಲ ಅಂದ್ರೆ ಏನ್ ಮೆಡಿಸಿನ್ ತಗೊಂಡ್ರೆ ಏನ್ ನಿಜವಾಗ್ಲೂ ಅದನ್ನ ನನ್ ಕನೆಕ್ಟ್ ಆಗಿರೋ ಸರ್ ಅನ್ಸತ್ತೆ. ಸೊ ಪ್ರತಿಯೊಂದು ಇವತ್ತು ನಮ್ ಕ್ಲಾಸ್ ನಲ್ಲಿ ಇವತ್ತು ಭಗವದ್ಗೀತೆ ಮಾರ್ನಿಂಗ್ ಒಂದು ಕ್ಲಾಸ್ ಅಲ್ಲಿ ಮೇಡಮ್ ಹೇಳಿದ್ರು, ನಾವ್ ಕಲ್ತಿದ್ವಿ ಅಹಂಕಾರ. ಈ ಅಹಂಕಾರ ಯಾವಾಗ ಬರುತ್ತೋ ಕ್ಯಾನ್ಸರ್ ಗಂದ್ರೆ ಡೇಂಜರ್ ಅದು ಅಂತ. ಕ್ಯಾನ್ಸರ್ ಒಂದು ಪಾರ್ಟ್ ತೆಗಿಬಹುದು, ಅಹಂಕಾರ ಬಂತು ಅಂದ್ರೆ ಯಾವ ಪಾರ್ಟ್ ತೆಗಿಯಕ್ಕಾಗತ್ತೆ? ಎಷ್ಟು ನಿಜವಾಗ್ಲೂ ಅನ್ಸತ್ತೆ, ಎಷ್ಟು ನಿಜ ಅಲ್ವಾ? ಯಾವ್ದು ನಮ್ ಸಣ್ಣ ಪುಟ್ಟ ಕಲ್ತ ನನ್ಗೆಲ್ಲಾ ಗೊತ್ತು ಅಂತೀವಿ, ಏನು ಇಲ್ಲ. ಸಾಸಿವೆ ಕಲಷ್ಟು ನಾವ್ ಈ ಜನ್ಮ ಕಲಿಯಕ್ಕಾಗಲ್ಲ. ನಿಜ ಅಲ್ವಾ? ನಾವ್ ಏನೋ ಒಂಚೂರು ಕಲ್ತು ನಮ್ಗೆ ಇದು ಗೊತ್ತು ಅದು ಗೊತ್ತು ಅಂತೀವಿ.
ನಿಜ ದಿನ ದಿನ ಕಲಿಯೋದು ಎಷ್ಟಿರತ್ತೆ ಅಂತ ಖುಷಿ ಕೊಡುತ್ತೆ ಸರ್. ತಮ್ಮೆಲ್ಲ ನಮ್ಮನ್ನ ಯೂನಿವರ್ಸಲ್ ನಮ್ ಕನೆಕ್ಟ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್. ಲಂಬಿನ ಸರ್ ಅವರು ನಿಂಬೆನ ಸರ್ ಅವ್ರಿಗಂತೂ ನಂಬಿನ ಸರ್ ನಂಬಿನ ಸರ್ ಅವ್ರ ಹತ್ರ ಒಂದ್ಸತಿ ನಂಗೆ ಮಾತಾಡ್ಬೇಕು ಅಂತ ಆಸೆ ಆಗತ್ತೆ. ನೋಡೋಣ ಸರ್ ಇನ್ ಫ್ಯೂಚರ್ ಅಲ್ಲಿ ಧ್ಯಾನ ಆಗ್ಲಿ ಮೇಡಮ್. ರಕ್ಷತು ಚರಾಚರ ಗುರು ಕೃಷ್ಣಂ ನಮಸ್ಯೆ ಸದಾ ಕೃಷ್ಣೇನೈವ ಸುರಕ್ಷಿತೋ ಅಸಕೃತ್ ಕೃಷ್ಣಾಯ ದತ್ತಂ ಮನಃ ಕೃಷ್ಣಾದೇವ ಸಮುದ್ಭವೋ ಮಮ ವಿಭೋಃ ಕೃಷ್ಣಸ್ಯ ದಾಸ್ಯೋಸ್ಮ್ಯಹಂ ಕೃಷ್ಣೇ ಭಕ್ತಿಃ ಅಚಂಚಲಾಸ್ತು ಭಗವನ್ ಹೇ ಕೃಷ್ಣ ತುಭ್ಯಂ ನಮಃ. ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನಃ ಉರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಮ್ಮ ವೇದಿಕೆಯಲ್ಲಿ ಎಲ್ಲ ಟ್ಯಾಲೆಂಟ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನಮಗೆ. ಬಟ್ ಎಲ್ಲ ಬರ್ತಾ ಇದಾವೆ, ಯೂನಿವರ್ಸ್ ಇಂದ ಕನೆಕ್ಟ್ ಆಗ್ತಾ ಇದೆ. ಬರ್ಲಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಏಕಾದಶಿ ಅಂತ ಹೇಳ್ದೆ ಸರ್, ಇಲ್ಲ ಇನ್ನೊಂದ್ ದಿನ ಹಾಡೋಣ ಅನ್ಕೊಂಡು. ಯಾಕಂದ್ರೆ ಮಾರ್ನಿಂಗ್ ಇಂದ ಇವತ್ತು ಟೆಂಪಲ್ಗೆ ಹೋಗಿ ಹನುಮಾನ್ ಚಾಲಿಸು 7 times, ನಾರಾಯಣಂ 4 ದಶಕ ಓದಿದೀನಿ, ಭಗವದ್ಗೀತಾ ಒಂದು ಇದೆಲ್ಲ ಓದಿ ಅಂದ್ರೆ ಎಲ್ಲ ಹಾಡ್ಕೊಂಡು ತುಂಬಾ ಸ್ಟ್ರೈನ್ ಆಗಿದೆ ನನ್ ಇದು. ಆದ್ರೂನು ನಮ್ಗೆ ಇವತ್ತು ಏಕಾದಶಿ ದಿವಸ ಹೇಳೋಣ ಅಂತ ಆಸೆ ಆಯ್ತು. ಒಂಚೂರು ಶೇರ್ ಮಾಡ್ಕೊಳ್ಳೋಣ ನನ್ಗೆ ಗೊತ್ತಿರೋದ್ರಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಏಕಾದಶಿನ ನಾವು ಇಲ್ಲಿಂದಾನೆ ಕೂತ್ಕೊಂಡ್ಬಿಟ್ಟು ದರ್ಶನ ತಗೊಂಡ್ವಿ. ಥ್ಯಾಂಕ್ ಯು ಸರ್. ಎಲ್ರು ಚೆನ್ನಾಗಿರ್ಬೇಕು. ಅದ್ರಲ್ಲಿ ನಾವು ಎಲ್ಲ ನಮ್ದು ವಸುದೈಕ ಕುಟುಂಬಂ ಸರ್. ಮೇಡಮ್ ಅಂಜನಾದೇವಿ ಅವರೇ, ಸರ್ ಹೇಳಿ ಸರ್. ನೀವು ಈಗ ಹೇಳಿದ್ರಲ್ಲ ಕ್ಯಾನ್ಸರ್ದು, ಕ್ಯಾನ್ಸರ್ ಬಂದವರು ಹೇಳ್ಕೊಬೇಕಾ ಇಲ್ಲ ಅವ್ರು ಬರಬೇಕು ಬೇರೆಯವ್ರು ಹೇಳ್ಬೋದಾ? ಎಲ್ರು ಹೇಳ್ಕೊಬಹುದು ಸರ್. ಅವ್ರಿಗೆ ಆದ್ರೆ ಬೇಗ ಅದು ಯಾವಾಗ್ಲೂ ಥಾಟ್ ಪ್ರೊಸೆಸ್. ಈಗ ಮೇಡಮ್ ಹೇಳಿದ್ರು ಈ ಮೆಡಿಟೇಷನ್ ಅಲ್ಲಿ ಅಷ್ಟೇ, ನಾವ್ ಯಾವ್ದೇ ಮಾಡೋವಾಗ ನಮ್ ಥಾಟ್ಸ್ ನ ಅದ್ರಲ್ಲಿಟ್ಟು ನಾನ್ ಖಂಡಿತ ಕ್ಯೂರ್ ಆಗತ್ತೆ ಒಂದು ಇದರಿಂದ ಹೇಳ್ಬೇಕು. ನನಗೇನಿಲ್ಲ, ಐ ಆಮ್ ಆಲ್ ರೈಟ್, ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಇವಾಗ ಅಂದ್ರೆ ನೋಡಿ ಅವ್ರು ಗೋಲ್ಡನ್ ಒಂದು ನಮ್ಗೆ ಅದು ಕಣ್ಣು ಕಾಣ್ಬೇಕು, ಅದ್ರಲ್ಲಿ ನಾವ್ ಇದೀವಿ ಅಂತ ಫೀಲ್ ಆಗ್ತೀವಿ ಅಂತ. ಯಾವತ್ತು ಹಾಗೆ ಸರ್, ನಾವ್ ಯಾವ್ದೇ ಹೇಳ್ಕೊಂಡ್ರು ಈ ತರ. ನಾನು ನಿಮ್ಗೆ ಇವತ್ತು ನನ್ ಕ್ಲಾಸ್ ಅಲ್ಲಿ ಒಬ್ರಿಗೆ ನಾನು ಶೇರ್ ಮಾಡ್ಕೊಂಡೆ. ನನ್ಗೇನೋ ಫೀವರ್ ಬಂತು ಅಂದ್ರೆ ಎಲ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್. ಟು ಬಿ ಫ್ರಾಂಕ್ ನಾನ್ ತುಂಬಾ ರೇರ್ ಸರ್ ಹಾಸ್ಪಿಟಲ್. ತುಂಬಾ ನನ್ಗೆ ಆಗಲ್ಲ ಅಂದ್ರೆ ಮನೇಲಿ ಎತ್ಕೊಂಡು ಹೋಗೋ ತರ ಅವ್ರು ಎದ್ದು ಹೋಗ್ಬೇಕು, ಇಲ್ಲ ಅಂದ್ರೆ ನಾನು ಮಲ್ಕೊಂತೀನಿ. ಜಸ್ಟ್ ಯಾವ್ದಾದ್ರು ಒಂದ್ ಶ್ಲೋಕ ಇದು ಅದು ಅಂತಲ್ಲ, ಅದೇ ಕಂಟಿನ್ಯೂ ಮನ್ಸಲ್ಲಿ ಹೇಳ್ಕೊಂತಾ ಇದ್ರೆ ವಿತ್ ಇನ್ 1.5 hour ಬೆವರು ಸೋರಿ ನಾನು ಆರಾಮಾಗಿ ಓಡಾಡ್ತೀನಿ ಸರ್. ಬಿಲೀವ್ ಆರ್ ನಾಟ್ 100% ಇಟ್ ಟ್ರೂ ಸರ್. ಮೇಡಮ್ ಅದೇ ತರ ಇರೋದು, ಎನರ್ಜಿ ಇರೋದೇ ಆ ತರ ಯೂನಿವರ್ಸ್ದು. ನೀವು ಅದನ್ನ ಸಬ್ಕಾನ್ಶಿಯಸ್ ಮೈಂಡ್ ನಲ್ಲಿ ಹೆಂಗೆ ರೆಕಾರ್ಡಿಂಗ್ ಆಗುತ್ತಲ್ಲ ಅದೇ ತರ ನಿಮ್ ಬಾಡಿ ಎಲ್ಲ ಕ್ಯೂರ್ ಆಗುತ್ತೆ. ನಮ್ ನಂಬಿಯಣ್ಣವರು ನೆಕ್ಸ್ಟ್ ನಿಮಗೆಲ್ಲ ಹೇಳ್ಕೊಡೋದು ಅದೇ 369 ಯೂನಿವರ್ಸ್ ಹೆಂಗೆ ನಾವೇನ್ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ರೆಕಾರ್ಡ್ ಮಾಡಬೇಕು. ಇನ್ನು ಸೂನ್ ಅಂತ ಹೇಳಿದಾರೆ, ನಾವು ಅಂತೀವಿ ಬೇಗ ಮಾಡಿದ್ರೆ VM ಕೋರ್ಸ್ ಆದ್ಮೇಲೆ ಹೇಳ್ತೀವಿ ಅಂತಾರ. VM ನಲ್ಲಿ ಮಿಡ್ಲ್ ಅಲ್ಲಿ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ಅವ್ರು ಯಾವಾಗ ಬರ್ತಾರೆ, ಯೂನಿವರ್ಸ್ ಯಾವಾಗ ಕನೆಕ್ಟ್ ಆಗುತ್ತೋ. ಬಟ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇಷ್ಟು ನಾನು ಇನ್ನೂ ಒಂದು ಕೆಲವೆಲ್ಲ ತುಂಬಾ ಶೇರ್ ಮಾಡ್ಕೋಬೇಡ ಅಂದ್ರೆ ಗೂಗಲ್ ಅಷ್ಟೇ ಹೇಳಕ್ಕಂದ್ರೆ ಎಲ್ಲಿ ನನಗೂ ಅಹಂಕಾರ ಬರುತ್ತೋ ಅಂತ ಭಯ. ಅಂದ್ರೆ ತುಂಬಾ ಮಿರಾಕಲ್ ನಡೆಯುತ್ತೆ. ತಿರುಪತಿದು ಇವತ್ತು ಬಂತು ಅಂದ್ರಿಂದ ತಿರುಪತಿದಲ್ಲಿ ಒಂದು ಘಟನೆ ಆಗಿದೆ, ಅದ್ಭುತ. ಅಂದ್ರೆ ಮೂವಿಲಲ್ಲಿ ನೋಡಿ ಸರ್, ನನ್ನ ಲೈಫ್ ಅಲ್ಲಿ ನಡೆಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದೂ ಒಂದು ಯಾವತ್ತಾದ್ರೂ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಸರ್. ಬಟ್ ಎಲ್ಲ ಗ್ರೂಪ್ ಅಲ್ಲಿ ಅಂದ್ರೆ
ಇಲ್ಲಿ ನಮ್ಗೆ ಈ ತರ ಪ್ರೋಗ್ರೆಸ್ ಬಂದ್ರು ಅಹಂಕಾರ ಎಲ್ಲಿ ಬರತ್ತೋ ಅಂತ ಭಯ ದಿನ ಅನ್ಕೊಂತೀನಿ. ಭಗವಂತ ಯಾವತ್ತು ಅಹಂಕಾರ ಬೇಡ, ನನ್ಗೆ ಯಾವಾಗ್ಲೂ ಜೊತೆಲಿ ಇದ್ದು ನನ್ನನ್ನ ಮಗುನ್ ಹೆಂಗ್ ಎತ್ಕೊಂಡ್ ನಡ್ಸ್ಕೊಂಡು ಕೈ ಬೆರ್ಲಿಟ್ಕೊಂಡ್ ನಡೆಸ್ತೀವ ಆಗ ನನ್ನ ಸರಿಯಾದ ಪಾತಲ್ಲಿ ನಡ್ಸಪ್ಪ ಅಂತ ದಿನ ಎವ್ರಿಡೇ ಅನ್ಕೊಂತೀನಿ ಸರ್. ಹಾಗೆ ನಾವು ಅದೇ ಇರ್ತೀವಲ್ಲ, ನಾವು ಫಸ್ಟ್ ಕ್ಲಾಸ್ ನಲ್ಲಿ ಹೇಳಿದೆ, ನಾ ದೇವರಲ್ಲಿ ಬೇಡ್ಕೊಳೋದಷ್ಟೇ. ಈಗ ಹೆಂಗಿದ್ದೀವಿ ನೆಕ್ಸ್ಟ್ ಹಂಗೆ ಇರ್ಬೇಕು, ಅಹಂಕಾರ ಅನ್ನೋದು ಕೊಡಬಾರ್ದು ಅಂತಾನೆ ಬೇಡ್ಕೊಳೋದು. ಬಟ್ ಅದಕ್ಕೆ ಸ್ವಲ್ಪ ಕನೆಕ್ಟ್ ಆಗ್ಬಿಟ್ಟಿರೋದು ನಾವು. ಅದಕ್ಕೆ ಸ್ವಲ್ಪ ಕನೆಕ್ಟ್ ಆಗಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಇದೇ ತರ ಏನಾದ್ರೂ ಶೇರ್ ಮಾಡ್ತೀರಾ ಅಥವಾ ಕ್ಲಾಸ್ ಏನಾದ್ರೂ ಮುಗಿಸೋಣವಾ ಏಕಾದಶಿ ನಿಮಿತ್ತ? ಸರ್ ಕ್ಲಾಸ್ ಮುಗಿಸೋಣ ಸರ್, ನಾನು ಶೇರ್ ಮಾಡ್ತೀನಿ, ಏನು ನಾನು ತಗೋತೀನಿ. ಓಕೆ, ಸರಿ, ಓಕೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಪ್ರೀತಿ ಮೇಡಮ್ಗೆ, ಅಂಜನಾ ದೇವಿ ಮೇಡಮ್ ಅವರಿಗೆ, ಇನ್ನೆಲ್ಲ ನಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಏಕಾದಶಿ ಶುಭಾಶಯಗಳು. ಹಾಗೆ ಎಲ್ಲ ಭಗವಂತ ಎಲ್ಲ ನಿಮಗೆ ಕೊಟ್ಟು ಕಾಪಾಡಲಿ. ಯೂನಿವರ್ಸು ನಿಮಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಕಾಪಾಡಲಿ. ಆಕ್ಚುಲಿ ಸೋಮವಾರ ಇವತ್ತು ಬರ ಏಕಾದಶಿ ಅಲ್ಲ, ಶಯನ ಏಕಾದಶಿ ಅಂದ್ರೆ ಪ್ರಥಮ ಏಕಾದಶಿ, ಶಯನ ಏಕಾದಶಿ. ಈ ಆಷಾಢ ಮಾಸದಲ್ಲಿ ದಕ್ಷಿಣಾಯನಲ್ಲಿ ಫಸ್ಟ್ ಏಕಾದಶಿಗೆ ಶಯನ ಏಕಾದಶಿ ಅಂತಾರೆ. ಇವತ್ತಿನ ಚಾತುರ್ಮಾಸ 4 ತಿಂಗಳು ಯಾವ ಗುರುಗಳು ಎಲ್ಲೂ ಹೊರಗೋಗಲ್ಲ, ಎಲ್ಲಿರ್ತಾರೋ ಅಲ್ಲೇ ಇದ್ಬಿಡ್ತಾರೆ. ಮತ್ತೆ ನಿಮ್ಗೆ ಅದು ಕಾರ್ತಿಕದಲ್ಲಿ ಸ್ಟಾರ್ಟ್ ಆಗುತ್ತೆ, ಹೊರಗೆ ಹೋಗೋಕೆ ಬರೋದು ಎಲ್ಲ ಇರ್ತಾರೆ. ಏನಂದ್ರೆ ವಿಶೇಷ, ಈಗ ವಿಷ್ಣು ನಿದ್ರೆಗೆ ಹೋದೆ, ವೈಕುಂಠ ಏಕಾದಶಿಗೆ ಪ್ರಿಪರೇಷನ್ ಎದ್ದೊಳ್ಳಿ ಸುಪ್ರಭಾತ ತರ, ಅದು ವಿಶೇಷ. ಈ ಏಕಾದಶಿ ಆ ಏಕಾದಶಿಗೆ ಸುಮಾರು 4 ಡಿಸೆಂಬರ್ ಬರ್ತದೆ. 6 ತಿಂಗಳು ಇರುತ್ತೆ ದಕ್ಷಿಣಾಯನ, ಉತ್ತರಾಯಣ 6 ತಿಂಗಳು. ಸಂಕ್ರಾಂತಿಗೆ ಉತ್ತರಾಯಣ ಸ್ಟಾರ್ಟ್ ಆಗ್ತದೆ, ಆಷಾಢ ಮಾಸಕ್ಕೆ ದಕ್ಷಿಣಾಯನ ಸ್ಟಾರ್ಟ್ ಆಗುತ್ತೆ. ಹಬ್ಬ ಹರಿದಿನಗಳೆಲ್ಲ ಬಹಳ ನೋಡಿ. ಇವಾಗ ಫಸ್ಟ್ ನಾಗಪಂಚಮಿ, ಬರನಾಗರ ಪಂಚಮಿ, ಮತ್ತೆ ವರಮಹಾಲಕ್ಷ್ಮಿ, ಅದಾದ್ಮೇಲೆ ಗಣೇಶ ಗೌರಿ ಹಬ್ಬ, ಅದಾದ್ಮೇಲೆ ಪಿತೃ ಪಕ್ಷಗಳು, ಆಮೇಲೆ ದಸರಾ, ಈ ತರ ಕಂಟಿನ್ಯೂಸ್ ಬರುತ್ತೆ. ಉತ್ತರಾಯಣದಲ್ಲಿ ಸಂಕ್ರಾಂತಿಯಿಂದ ಜಾತ್ರೆ ಪಾತ್ರೆ ಅಂತ ಫುಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಜಾತ್ರೆಗಳು. ನಿಮ್ಗೆ ಗೊತ್ತಿದೆ, ಹಳ್ಳಿಗಳಿರೋರ್ಗ ನೋಡಿ ಎಲ್ಲ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಮತ್ತೆ ಸರ್, ದಿವ್ಸ ಒಂದು ಸಲ ವಿಷ್ಣು ಸಹಸ್ರನಾಮ ಓದಿದ್ರೆ ಎಂತ ಕಷ್ಟ ಕಾರ್ಪಣ್ಯ ಕಾಯಿಲೆಗಳಿದ್ರು ವಾಸಿ ಆಗತ್ತೆ. ಒಂದೊಂದು ಸ್ತೋತ್ರಕ್ಕೆ ಒಂದೊಂದು ಅರ್ಥ ಇದೆ ವಿಷ್ಣು ಸಹಸ್ರನಾಮ ಅಂತ. ಒಂದ್ ಕೆಲಸ ಮಾಡನ್ರಿ, ಇವತ್ತಿಂದ ನಾವು ಪ್ರತಿಜ್ಞೆ ಮಾಡ್ಬಿಡೋಣ. ಬೆಳಿಗ್ಗೆ ಈಗ ನಾವು ಕ್ಲಾಸ್ ಇನ್ನೇನು ನಾವು ಬ್ರೇಕ್ ಕೊಡ್ತೀವಲ್ಲ 8 ಗಂಟೆಗೆ, 7 ಗಂಟೆ 50 ನಿಮಿಷಕ್ಕೆ ಒಂದು ಸಹಸ್ರನಾಮ ಹೇಳೋಣ. ಒಂದು ದಿನಕ್ಕೆ ಒಂದೊಂದು ನಮ್ಮ ಕ್ಲಾಸ್ ನಲ್ಲಿ, ನಮ್ಮ ವೇದಿಕೆಯಲ್ಲಿ ಪ್ರತಿ ನಮ್ಮ ಕ್ಲಾಸ್ ನಡೀತದಲ್ಲ ಆ ಟೈಮ್ ನಲ್ಲಿ 7 ಗಂಟೆ 50 ನಿಮಿಷದಿಂದ ಒಂದು 5 ನಿಮಿಷ ತಗೊಂತದ, 10 ನಿಮಿಷ ತಗೊಳ್ಳಿ. ಈ ಎಲ್ಲಾ ಸಹಸ್ರನಾಮ ಒಬ್ಬೊಬ್ರು, ಈಗ ನೀವು ನಾಗರತ್ನ ಮೇಡಮ್ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ, ನಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಮತ್ತೆ ಗೊತ್ತಿಲ್ಲದೆ ಹೇಳಕ್ಕಾಗಲ್ಲ. ಯಾರಿಗೆ ಗೊತ್ತಿದ್ರು ಒಂದೊಂದು ಸಹಸ್ರನಾಮ ಹೇಳೋಣ, ಒಂದೊಂದು 2 ನಿಮಿಷ ಧ್ಯಾನ ಮಾಡೋಣ. ಡೈಲಿ ಒಂದೊಂದು ಸಹಸ್ರನಾಮ ಓದಿದ್ರೆ ಅದೇ 108 ಸಹಸ್ರನಾಮ ಇದೆ, 108 ದಿವಸಕ್ಕೆ ಬರತ್ತೆ. ಏನ್ ತೊಂದ್ರೆ ಇಲ್ಲ. ಇನ್ನೊಂದು ವಿಶೇಷ ಹೇಳ, ವಿಶೇಷ 108 ಶ್ಲೋಕಗಳಿದೆ ಅಲ್ಲಮ್ಮ. ನಮಗೆ 27 ನಕ್ಷತ್ರ, 4 ಪಾದ ಒಬ್ಬೊಬ್ರಿಗಿರೋದು ಅಲ್ವಾ. 108 ಟೋಟಲ್ ಪಾದಗಳಾಗುತ್ತೆ 27 ನಕ್ಷತ್ರಕ್ಕೆ. ಒಂದನೇ ರೀತಿ ಈಗ ನಮ್ಗೆ ಅಶ್ವಿನಿ ನಕ್ಷತ್ರಕ್ಕೆ 4ನೇ ಪಾದ ಅಂದ್ರೆ ಫಸ್ಟ್ 4 ಶ್ಲೋಕ ಅಶ್ವಿನಿ 1, ಅಶ್ವಿನಿ 1ಕ್ಕೆ, 2ನೇದು ಅಶ್ವಿನಿ 2ಕ್ಕೆ. ಹಾಗೆ ಯಾರ್ದು ಯಾವ ಬರುತ್ತೋ ಅದನ್ನ ಡೈಲಿ ಅವರು ಒಂದು 12-18 ಸಾರಿನ ಹಂಗೆ ಹೇಳ್ಕೊಂಡ್ರೆ ಅವ್ರ ನಕ್ಷತ್ರಕ್ಕೆ ಅದು ಕಲ್ಪಿತಾಗುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದಟ್ ವಿಶ್ವ ಸಹಸ್ರ. ತುಂಬಾ ಚೆನ್ನಾಗಿದೆ ಅದು ಮಾತ್ರ. ಕಾಯಿಲೆಗಳಿದ್ರು ಸಹ ವಾಸಿ ಆಗತ್ತೆ. ಅದು ಒಂದೊಂದು ಶ್ಲೋಕಕ್ಕೆ ಒಂದೊಂದು ಇದು ಇದೆ. ಈಗ ರಮೇಶ್ ಸರಿಗೆ ಸ್ವಲ್ಪ ಓದಿದ್ದವರು ಕಲಿಬಹುದು, ಜ್ಞಾನ ಇದ್ದಂಗಿದೆ. ಆ ಸಹಸ್ರನಾಮ, ಅಶ್ವಿನಿ ನಕ್ಷತ್ರ, ಯಾವ್ಯಾವ ನಕ್ಷತ್ರ ಹೇಳಿದಾರ ಅದನ್ನ ರಮೇಶ್ ಸರಿಗೆ ಒಂದೊಂದು 5-10 ನಿಮಿಷ ಕೊಡೋಣ, ಕೊಟ್ಟು ಒಂದೊಂದು ಸಹಸ್ರನಾಮ ಹೇಳ್ಕೊಂತ ಹೋಗೋಣ ನಮ್ಮ ಕ್ಲಾಸ್ ನಲ್ಲಿ. ಇದೊಂದು ಒಳ್ಳೆ ಒಂದು ಅದ್ಭುತ. ನಮ್ಮದೇನ್ ಗೊತ್ತಾ, ಉಡುಪಿ ಕಡೆಯಲ್ಲಿ ವಿಷ್ಣು ದೇವಸ್ಥಾನನೇ ಇದೆ ನಮ್ಮದ್ದು. ಅಲ್ಲಿ ನಾವು ವಿಷ್ಣು ಸಹಸ್ರನಾಮ ಪಠನೆ ಮಾಡಿಯೇ ಮಾಡ್ತೀವಿ, ಪ್ರತಿದಿನ ಮಾಡ್ತೀವಿ. ನಾವು ಮನೆಯವ್ರು ಕೂತು ಮಾಡ್ತೀವಿ. ಮತ್ತೆ ಅದ್ರದ್ದೇ ಒಂದು ಯಾಗ ಇದೆ,
ಸಂಹಿತಾ ಯಾಗ ಅಂತ. ಅದು ಬರೀ ವಿಷ್ಣುದಿಗೆ ಮಾಡೋದು 8 ದಿನ. ಅದೆಲ್ಲ ನಡೆಯುತ್ತೆ ನಮ್ಮಲ್ಲಿ ವರ್ಷದಲ್ಲಿ ಎಲ್ಲಾದ್ರೆ ಮಾಡ್ಸೋರು ಇರ್ತಾರೆ. ನಮ್ದು ಕುಂದಾಪುರ. ನಾನು ಇರೋದ್ ಬೆಂಗಳೂರಲ್ಲಿ ಇದ್ದೀನಿ, ಆದ್ರೆ ನಮ್ದು ಮೂಲತಃ ನಾವು ಕುಂದಾಪುರದವರು. ನಾನೆಲ್ಲ ನೋಡಿದೀನಿ ಮೇಡಮ್, ನಿಮ್ಮೂರು 40-50 ವರ್ಷದ ಕಡೆಗೆ ದೇವಸ್ಥಾನ ಇದೆ, ಹಂದೆ ದೇವಸ್ಥಾನ ಅಂತ, ವಿಷ್ಣು ಮಹಾಗಣಪತಿ ಇದೆ, ಅಲ್ಲಿ ಪೂಜೆ ಅವ್ರು ನಾವು. ಇರೋ 40 ಜನದಲ್ಲಿ ಎಷ್ಟು ಜನ ಟ್ಯಾಲೆಂಟ್ ಗಳಿದಾರೆ ನೋಡಿ ಸರ್. ಅದೇ ಸರ್, ನಾನು ಅದೇ ಅನ್ಕೊಂಡೆ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ನಮ್ಮ ಯೂನಿವರ್ಸ್ ಎಲ್ಲ ಕನೆಕ್ಟ್ ಮಾಡಿದ್ರೆ. ನಾವು ಕಲ್ತಿರೋದು ಬಹಳ ಒಂದು ಧೂಳಿನ ಕಣದಷ್ಟು ಅಂತ ಯಾವತ್ತು ನಾವು ಅಂದ್ಕೊಂತೀವಲ್ವಾ, ಅವತ್ತು ನಾವು ಗೆಲ್ತೀವಿ. ನಿಜ ನಿಜ. ಸರ್ ಸಮುದ್ರದಲ್ಲಿ ವೇದಿಕೆ ಕೊಡ್ತಿದ್ದೀರಾ ಸರ್, ಅದಕ್ಕೆ ಬರ್ತಾ ಇರೋದು ಹೊರಗಡೆ. ಎಲ್ಲಾನು ವೇದಿಕೆನೆ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಬರ್ಬೇಕು ಸರ್? ಎಲ್ಲಾ ಕಡೆ ಹೆಂಗಾಗ್ತಿತ್ತು ಅಂದ್ರೆ ಎಲ್ಲ ಒನ್ ಮ್ಯಾನ್ ಆರ್ಮಿ ಆಗ್ತಿತ್ತು. ಇಲ್ಲ ನಮ್ಮಲ್ಲಂಗ ಆಗ್ಬಾರ್ದು ಅಂತ ನಾನು ಬಹಳ ದಿನದಿಂದನೂ ನೋಡಿ ಎಷ್ಟು ಜನ, ಎಷ್ಟು ತರ, ಎಷ್ಟು ಅಪ್ಪಪ್ಪ, ಎಷ್ಟು ಜನ, ಎಷ್ಟು ಟ್ಯಾಲೆಂಟ್ ಇದೆ ನೋಡ್ರಿ. ಒಬ್ರಿಗಿಂತ ಒಬ್ರು, ಸಣ್ಣವರು ದೊಡ್ಡವರು ಅನ್ನೋದಿಲ್ಲ, ಎಲ್ಲರಲ್ಲೂ ಒಂದೊಂದು ಜ್ಞಾನ ಇದೆ. ಆ ಜ್ಞಾನ ಅದು ಒಂಥರ ನಮ್ಗೆ ಏನಂತ ಕರಿತೀವಿ ಅಂದ್ರೆ ಜೀವ ನದಿಯಾಗಿ ಹರಿತಾ ಇದೆ ನಮ್ಮ ಒಂದು ಕುಟುಂಬದಲ್ಲಿ. ಜೀವ ನದಿ ಅಂತ ಕರಿತೀವಿ ಇದನ್ನ. ನಾವೇನ್ ಅಹಂನ ಪಕ್ಕದಲ್ಲಿ ಇಟ್ರೆ ಎಷ್ಟು ಸ್ವೀಕಾರ ಮಾಡ್ಬೋದು ಲೋಕದಲ್ಲಿ ಅಂದ್ರೆ ಅಜಗಜಾಂತರ. ಈ ತರ ಗ್ರೂಪ್ ನಾವು ಸಾಕಷ್ಟು ಕ್ಲಾಸಸ್ ಗಳೆಲ್ಲ ತಗೊಂಡಿದೀವಲ್ವಾ, ಯಾರು ನಿಮಗೆ ಆಪರ್ಚುನಿಟಿ ಕೊಡಲ್ಲ ಮೇಡಮ್. 2 ನಿಮಿಷನೂ ಮಾತಾಡಕ್ ಕೊಡಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ನೀವೆಲ್ಲಾ ಮಾತಾಡಿಸ್ತೀರಾ, ಕೇಳ್ತೀರಾ, ಬರ್ತಾ ಇದೆ. ಕೆಲವು ಕಡೆ ಏನ್ ಗೊತ್ತಾ, ಒಂದ್ ಮಾತಾಡಕ್ಕೂ ಅಲ್ಲಿ ಪುರುಷೊತ್ತು ಇರಲ್ಲ. ಆ ಟೈಮ್ ಬರುತ್ತೆ, ಆ ಟೈಮ್ ಆಗೋಗತ್ತೆ, ಹೋಗ್ತಾ ಇರೋದು. ಇದಾಗಲ್ಲ, 1 ಡೇ ಫುಲ್. ಇವತ್ತು ನೋಡಿ ಬರೀ ಇದ್ರಲ್ಲೇ ನಾವು ಕಾಲ ಕಳೆದ್ವಿ. ಎಲ್ಲರೂ ನಾವು ಶೇರ್ ಮಾಡ್ಕೊಂಡು ಈ ತರ ಇದೆ ಅಂತ ಮಾತಾಡಿದಾಗ ಅದು ಜ್ಞಾನ ಬೆಳೆಯತ್ತೆ. ಏನು ಮಾತಾಡ್ದಿದ್ರೆ ಅದು ನಮ್ಮಲ್ಲೇ ಉಳ್ಕೊಳತ್ತೆ ಅಷ್ಟೇನೆ. ಈಗ ನಾವು ಅದಕ್ಕೆ ಯಾವ್ದೇ ಕೋರ್ಸ್ ನ ಇಷ್ಟು ದಿನದಲ್ಲೇ ನಾವು ಮುಗಿಸ್ತೀವಿ ಅಂತ ಹೇಳೋದಿಲ್ಲ. ರೀಸನ್ ಇದೆ, ನಮ್ಗಳಿಗೆ ಮಧ್ಯದಲ್ಲಿ 1, 2, 3 ಎಕ್ಸ್ಟ್ರಾ ಕ್ಲಾಸ್ಗಳು ಬೇಕಾಗತ್ತೆ. ಈ ತರ ಜ್ಞಾನ ಹಂಚಿಕೆ ಮಾಡ್ಕೊಳಕಾಗಿರ್ಬೋದು, ನಾವು ಯೋಚನೆ ಮಾಡೋಕಾಗಿರ್ಬೋದು, ಬೇಕಾಗ್ಬೋದು ಅಂತ ಎಕ್ಸ್ಟ್ರಾ ಇಟ್ಕೊಂತೀವಿ ನಾವು. ಹಂಗಾಗಿ ನಮ್ದು ಯಾವ್ದೇ ಕೋರ್ಸ್ ನೋಡಿ 3 ದಿನದಲ್ಲಿ ಮುಗಿಸ್ತೀವಿ, 10 ದಿನದಲ್ಲಿ ಮುಗಿಸ್ತೀವಿ, ರೆಕಾರ್ಡಿಂಗ್ 10 ದಿನ, 9 ದಿನ, 1 ತಿಂಗಳು, ಆತರ ನಮ್ಮಲ್ಲಿ ಇಲ್ಲೇ ಇಲ್ಲ. ನಮ್ಮ ಹತ್ರ ಕಲ್ತಿದ್ ವಿದ್ಯೆ ರೆಕಾರ್ಡಿಂಗ್ ಲೈಫ್ ಟೈಮ್ ಇರುತ್ತೆ. ಯಾವ್ದೇ ತಗೊಳ್ಳಿ ನೀವು, ಬುಕ್ ಲೈಫ್ ಟೈಮ್ ಇರುತ್ತೆ. ನಾವು ನಿಮ್ ಜೊತೆ ಇರ್ತೀವಿ, ನಾವು ಕೊನೆ ಉಸಿರೋವರೆಗೂ ನಾವು ನಿಮ್ ಜೊತೆ ಇರ್ತೀವಿ, ನೀವು ನಮ್ ಜೊತೆ ಸಪೋರ್ಟ್. ಮೇನ್ ಅದೇ ಬೇಕಿತ್ತು ಸರ್. ಕೆಲವ್ರು ಏನ್ ಗೊತ್ತಾ, ಹೇಳ್ಕೊಡ್ರ ಮೇಲೆ ಅದು ಸಿಕ್ಕೋದೇ ಇಲ್ಲ. ಅದು ಯಾವ್ದಕ್ಕೂ ಏನಾದ್ರೂ ಒಂದ್ ಡಿಫಿಕಲ್ಟ್ ಇದೆ ಕೇಳೋಣ ಅಂದ್ರೂ ಯಾರು ಸಿಕ್ಕೋತಿಲ್ಲ. ಅದಕ್ಕೋಸ್ಕರ ಒಂದು ಗ್ರೂಪ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಗ್ರೂಪ್ ಅಲ್ಲಿ ನಾವು ಮಾತಾಡ್ಕೊಳ್ಬೋದು. ಯಾರು ಇದೇ ಇದ್ರು ಫೋನ್ ಮಾಡಿ ಆದ್ರೂ ಅಟ್ಲೀಸ್ಟ್ ಮಾತಾಡ್ಕೊಳ್ಬೋದು. ಅವ್ರು ಯಾರೋ ಹೇಳಿದ್ರಲ್ಲ ಎಲ್ಲಾರದ್ದು ಲಿಸ್ಟ್ ಕೊಡಿ ಅಂತ, ಫೋನ್ ನಂಬರ್. ನಮಗ್ ಬೇಕಾ ಒಂದು ಗ್ರೂಪ್. ಆಮೇಲೆ ನಿಮ್ಮಲ್ಲಿ ಜನ ಜಾಸ್ತಿ ಆದಾಗ ನಾವು ನಮ್ಮವ್ರೇ ಇರ್ತೀವಲ್ವಾ, ನಾವಾದ್ರೂ ಅಟ್ಲೀಸ್ಟ್ ಮಾತಾಡ್ಕೊಳ್ಬೋದು ಎಲ್ಲಿದ್ರು. ಜನ ಜಾಸ್ತಿ ಮೇಡಮ್, ಜನ 1 ಲಕ್ಷ ಜನ ಆದ್ರೂ ಕೂಡ ನಮ್ಮ ಹತ್ರ ಪ್ಲಾನ್ ಇದೆ ಮೇಡಮ್. ಪ್ಲಾನ್ ಬಿ ಅಂತ ಇದೆ, ಅದ್ರಲ್ಲಿ ನಾವು ಸಿಕ್ಕಿವಿ ನಿಮಗೆ ಮತ್ತೆ. ಹೌದಾ, ಅದೇ ಹೇಳಿ. ಸುಲಭವಾಗಿ ನಾವು ಎಲ್ಲೂ ಹೋಗಲ್ಲ. ಜನ ಜಾಸ್ತಿ ಆದ್ರೂ ಕೂಡ ಯಾರೊಬ್ರು ಕಾಲ್ ಮಾಡಿದಾಗ ರಿಸೀವ್ ಮಾಡದೇ ಇರೋದು, ಆತರ ಎಲ್ಲ ನಾವು ಮಾಡಲ್ಲ. ಅದಕ್ಕೆ ಒಂದು ಪ್ಲಾನ್ ಮಾಡಿದೀವಿ ನಾವು, ಟೆಕ್ನಿಕಲ್ ಆಗಿ ಏನ್ ಮಾಡ್ಬೇಕು ಅಂತೇಳಿ. ಇವಾಗ ಈಗ ಆಗ್ತಾ ಇರೋದು, ನಾವು ಬರೀ 40-45 ಜನ ಮಾತ್ರ ಇದೀವಿ. ಎಲ್ಲರಿಗೂ ಮಾತಾಡೋ ಅವಶ್ಯಕತೆ ಇದೆ, ಇದಿದೆ. ಹಾಗಾಗಿ ನಾವು ಒಂದ್ ಫ್ಯಾಮಿಲಿ ಅಂದ್ರೆ ಮನೆಯವ್ರ ತರಾನೇ ನಾವೀಗ ಯಾರೋ ಬೇರೆಯವರು ಕ್ಲಾಸಿಗೆ ಬಂದಿದೀವಿ ಆತರ ಎಲ್ಲ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಮ್ಗೆ ಒಂಥರ ಹೇಳ್ಕೊಳ್ಳೋದಕ್ಕೂ ಎಲ್ಲ ಇದು ಸಿಗ್ತಾ ಇದೆ. ಥ್ಯಾಂಕ್ಸ್ ಟು ದ ಯೂನಿವರ್ಸಲ್ ಎನರ್ಜಿ. ನಾ ಹೆಂಗ್ ಬಂದ್ ಇಷ್ಟು ಒಳ್ಳೆ ಸತ್ಸಂಗದಲ್ಲಿ ಬಂದ್ ಸೇರ್ಕೊಂಡೆ ಅಂತ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಟು ದ ಯೂನಿವರ್ಸಲ್. ಇವತ್ತೆಲ್ಲರ ಮುಖದಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಎಷ್ಟು ಹೊಸ ಚೇಂಜಸ್ ಕಾಣ್ತಾ ಇದೆ. ಸೇರಿದಾಗ್ಲೇನೆ ಖುಷಿ ಬರೋದು. ಕೆಲವ್ರು ಸೇರೋದೇ ಇಲ್ವಲ್ಲ. ಈಗೆಲ್ಲ ಒಟ್ಟಿಗೆ ಸೇರಿ ಈಗ ಒಟ್ಟಿಗೆ ಮಾತಾಡ್ದಾಗ್ಲೇ ಅದೊಂಥರ ಖುಷಿ ಬರೋದು. ನೀವ್ ಹೇಳ್ತೀರಾ, ನನ್ ಹಿಂದ್ಗಡೆ ನೋಡಿ ನನ್ ಮಕ್ಕಳು ಸಹ ಇದನ್ನ ನೋಡಕ್ ಕೂತಿದಾರೆ ಹಿಂದ್ಗಡೆಯಿಂದ. ಮುಂದೆ ಬಂದ್ರೆ ಎಲ್ಲ ಇದಾಗತ್ತೆ ಅಂದ್ರೆ ನೋಡಿ. ಸೋಮಪ್ಪ ಸರ್, ಮಾವತಾರ್ ಫೌಂಡೇಶನ್ ಅಲ್ಲಿ ಸೇಮ್ ಇದೇ ಮೆಥಡ್. ಅಲ್ಲಿ ಬಿಟ್ಟ ಮೇಲೆ ನೆಕ್ಸ್ಟ್ ನೋಡ್ತಾ ಇರೋದು ಗ್ರೂಪ್ ನಮ್ಮಲ್ಲೇ. ಅದೇ ಸೂಪರ್.
ಅವ್ರು ಎದುರು ಬಂದ್ರೆ ಬೈತೀನಿ ಹೋಗಿ ಕ್ಲಾಸ್ ಇದೆ ಅಂತ, ಅದಕ್ಕೆ ಅವ್ರ ಹಿಂದ್ಗಡೆಯಿಂದಾನೇ ಗಲಾಟೆ ಮಾಡ್ಕೊಳ್ತಾ ಇದಾರೆ. ಎಲ್ಲ ನಿಮ್ದೇ ಕುಟುಂಬ, ಬೆಳೆಸೋದು ನಿಮ್ದೇ, ಇಟ್ಕೊಳೋದು ನಿಮ್ದೆ. ನಮ್ದೇನಂದ್ರೆ ಸುಮ್ನೆ ಮಧ್ಯಂತರವಾಗಿ ಒಂದು ಇಟ್ಟಿದೀವಿ ಕನೆಕ್ಷನ್, ವೈರ್ ತರ ನಾವು ಅಷ್ಟೇ. ಆ ಕನೆಕ್ಷನ್ ಅನ್ನ ಕಟ್ ಮಾಡಿದಪ್ಪ ಅಂದ್ರೆ ಕಟ್ ಆಗ್ಬಿಡುತ್ತೆ. ಅದ್ರ ಬೆಳೆಸೋದು ಬೆಳೆಸ್ಕೊಂತ ಹೋಗೋದು ಅಷ್ಟೇ ಕೆಲಸ. ಓಕೆನಾ? ಬೆಳೆಸೋಣ. ಮತ್ತೆ ಯಾರಿಗ ನಿಮ್ ಫ್ರೆಂಡ್ಸ್ ಎಲ್ಲಾರನ್ನು ಸೇರ್ಸ್ರಿ, ಎಲ್ಲಾರನ್ನು ನಾವು ಕೂಡ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಜ್ಞಾನವನ್ನ ಕೊಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನೀವು ನಮಗೆ ಏನಾದ್ರು ನಮ್ಮ ತಪ್ಪುಗಳಿದ್ರೆ ತಿಳಿಸಿ, ಯಾಕಂದ್ರೆ ಕಾಣಂಗಿಲ್ಲ ನಾನು ಏನ್ ತಪ್ಪು ಮಾಡ್ತೀನಿ ಅಂತ ಗೊತ್ತಿರಲ್ಲ. ಹಾಗಾಗಿ ಮತ್ತೆ ಮುಂದೆ ನಾಳೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ ಮತ್ತೆ ಗುಡ್ ನೈಟ್. ನಾಳೆ ಭಾನುವಾರ ರಜಾ.